ಪತ್ರಿಕಾಗೋಷ್ಠಿಗೆ ಆಗಮಿಸಿದ ಎಲ್ಲ ಮಾಧ್ಯಮ ಮಿತ್ರರನ್ನ ಸ್ವಾಗತ ಮಾಡ್ತಾ ಇವತ್ತಿನ ಗೋಷ್ಠಿಯಲ್ಲಿ ನಾನು ಸೋಮನಾಥ್ ಕಳ್ಳಿಮನಿ ಜಿಲ್ಲಾ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಗೋಷ್ಠಿಯನ್ನು ಉದ್ದೇಶಿಸಿ ಮಾತಾಡ್ತೇನೆ. ನನ್ನ ಜೊತೆಗೆ ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರು ಸಹೋದರಿ ಸಂಗೀತಾ ದಿನ್ನಿಯವರು ಕೂಡ ಇದ್ದಾರೆ. ಅದೇ ರೀತಿ ನಮ್ಮ ಸಿದ್ದಣ್ಣ ಮೇಟಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷಿನಿ ನಮ್ಮ ಸಹೋದರಿ ನೀಲಮ್ಮ ಮೇಟಿಯವರ ಪತಿಯವರು, ಅವರು ಕಾಂಗ್ರೆಸ್ಸಿನ ಮುಖಂಡರು ಮುದ್ದೇಬೇಳ್ ಅವರು ಕೂಡ ಇದ್ದಾರೆ. ನಾವು ಇವತ್ತಿನ ಪತ್ರಿಕಾಗೋಷ್ಠಿಯನ್ನು ಕರೆದ ಉದ್ದೇಶ ನಮ್ಮ ಜಿಲ್ಲೆಯ ಮುದ್ದೇಬೇಳದ ಶಾಸಕರು, ಈ ರಾಜ್ಯದ ಹಿರಿಯ ನಾಯಕರು, ಅತ್ಯಂತ ನಾವೆಲ್ಲ ಅವರನ್ನು ಗೌರವದಿಂದ ಕಾಣುವಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ತಮ್ಮದೇ ಆದಂಥ ಮೌಲ್ಯಾಧಾರಿತ ರಾಜಕಾರಣದಿಂದ ಈ ರಾಜ್ಯದಲ್ಲಿ ಹೆಸರುವಾಸಿಯಾದಂಥವ್ರು, ನಮಗೆಲ್ಲ ಅವರು ಮಾದರಿ. ಅವ್ರಿಗೂ ಕೂಡ ಈ ಮೊನ್ನೆಯ ಸಚಿವ ಸಂಪುಟದಲ್ಲಿ ಜಿಲ್ಲೆಯಾಗೆ ಏನು ಪ್ರಾತಿನಿಧ್ಯ ಸಿಗಬೇಕಾಗಿತ್ತು ಅವರು ಕೂಡ ಆಕಾಂಕ್ಷಿಗಳಾಗಿದ್ದರು. ಅವರ ಹಿರಿತನಕ್ಕೆ ಮಂತ್ರಿಗಿರಿ ಅಪೇಕ್ಷೆ ಮಾಡೋದು ಕೂಡ ಸಹಜ ಆಗಬೇಕಾಗಿತ್ತು ಅನ್ನೋದು ಕೂಡ ನಮ್ಮದು ಬಯಕೆ. ಅದೇ ರೀತಿ ನಮ್ಮ ಇನ್ನೋರ್ವ ಹಿರಿಯ ನಾಯಕರು ಯಶವಂತರಾವ್ ಗೌಡ್ಜಿ ಕೂಡ ಅವರು ಕೂಡ ಸಚಿವ ಸಂಪುಟದ ಆಕಾಂಕ್ಷಿಯಾಗಿದ್ದರು ಮಂತ್ರಿ ಸ್ಥಾನಕ್ಕೆ. ನಮ್ಮ ಜಿಲ್ಲೆಗೆ ಇನ್ನೊಂದು ಸ್ಥಾನ ಸಿಗ್ತೈತೆ ಅಂತ ನಾವೆಲ್ಲ ತುಂಬ ಭರವಸೆ ಇಟ್ಕೊಂಡಿದ್ದೀವಿ. ಅದು ಆಗಲಿಲ್ಲ. ಎಲ್ಲರೂ ಕೂಡ ಅರ್ಹತೆಯನ್ನು ಶಿವಾನಂದ ಪಾಟೀಲ್ ಸಾಹೇಬರು ಆಗಿರ್ಬೋದು, ಎಲ್ಲರೂ ಕೂಡ ಅರ್ಹರು, ತಮ್ಮದೇ ಅಂಥ ಕ್ಷೇತ್ರದಲ್ಲಿ ಒಳ್ಳೆಯ ಅಭಿವೃದ್ಧಿ ಕೆಲಸಗಳನ್ನು ಮಾಡಿ ಹೆಸರುವಾಸಿಯಾದಂಥವ್ರು. ಅದು ಒಂದು ಸಚಿವ ಆಗಬೇಕಾಗಿತ್ತು, ಆಗಲಿಲ್ಲ. ಈ ಒಂದು ಸಹಜವಾಗಿ ಸಚಿವ ಸ್ಥಾನ ವಂಚಿತ ಆದಮೇಲೆ ಅಪ್ಪಾಜಿ ನಾಡಗೌಡ ಸಾಹೇಬರು ಮೊನ್ನೆ ಮುದ್ದೇಬೇಳದಲ್ಲಿ ಎಲ್ಲ ಅವರ ಸಚಿವರಾಗಬೇಕು ಅಂಥೇಳಿ ಅನ್ನೋ ಶುಭ ಕೋರಿ ಅವರಿಗೆಲ್ಲ ಬೆಂಗಳೂರಿಗೆಲ್ಲ ಹೋದವರಿಗೆಲ್ಲನೂ ಕೂಡ ಒಂದು ಧನ್ಯವಾದಗಳನ್ನು ಹೇಳಲಿಕ್ಕೆ ಒಂದು ಸಭೆ ಏರ್ಪಾಡು ಮಾಡಿದ್ರು. ಅದರಲ್ಲಿ ಮಾತನಾಡ್ತಾ ಅವರು ಎಲ್ಲ ಜಿಲ್ಲೆಯ ರಾಜಕಾರಣದ ಬಗ್ಗೆ ಸಾಕಷ್ಟು ಮಾತಾಡಿದ್ದಾರೆ. ಅದು ಅವರ ವೈಯಕ್ತಿಕ ಅಭಿಪ್ರಾಯ. ಮತ್ತು ಅಂಥ ದೊಡ್ಡ ಸಚಿವ ಸ್ಥಾನಕ್ಕೆ ಬಗ್ಗೆ ಆಗಲಿ, ಅದು ಸಿಗೋದ್ರ ಬಗ್ಗೆ ಆಗಲಿ ಹಿಂದಿಂದ ನಾವು ಕೂಡ ಮಾತಾಡ್ಲಿಕ್ಕೆ ನಾನು ಕೂಡ ಸಣ್ಣವ. ಆದರೆ ಅವರು ಮಾತಾಡ್ತಾ ಈ ಹಿಂದೆ ಬಿಜಾಪುರ ಜಿಲ್ಲೆಯಲ್ಲಿ ಹಾಲುಮತ ಸಮಾಜದ ಒಬ್ಬರು ಅಧ್ಯಕ್ಷ ಆಗಬೇಕಾದ್ರೆ ಭಾಳಷ್ಟು ಸರ್ಕಸ್ ಮಾಡಬೇಕಂತ ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ಪರಿಸ್ಥಿತಿಗೆ ಎಂ ಬಿ ಪಾಟೀಲ್ರೇ ಕಾರಣ ಅಂತ ನಮ್ಮ ಮಾನ್ಯ ಮಾಜಿ ಸಚಿವರಾದಂಥ ಅಪ್ಪಾಜಿ ನಾಡಗೌಡ ಸಾಹೇಬರು ಹೇಳಿದ್ದಾರೆ. ಅವರು ಯಾವ ಅರ್ಥದಲ್ಲಿ ಅದನ್ನು ಯಾಕೆ ಹೇಳಿದರೂ ಗೊತ್ತಾಗ್ತಾ ಇಲ್ಲ. ನಮ್ಮ ವಿಜಯಪುರ ಜಿಲ್ಲೆಯ ಹಾಲುಮತದಿಂದ ಯಾರಾದರೂ ಪ್ರಥಮ ಬಾರಿಗೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷರಾಗಿದ್ದು ಅಂದರೆ ಸಹೋದರಿ ಸಂಗೀತಾ ದಿನ್ನಿ ಅವರಾಗಿದ್ದಾರೆ, ಇಲ್ಲೇ ಇದ್ದಾರೆ. ಅವರು ಕೂಡ ಹೇಳ್ತಾರೆ ಅವರ ಅಭಿಪ್ರಾಯವನ್ನು. ತದನಂತರ ಉಪಾಧ್ಯಕ್ಷರು ನಮ್ಮ ತಮ್ಮಣ್ಣ ಹಂಗರಿಗೆಯವರಾದರು, ಮಲ್ಲಣ್ಣ ಸಾಲಿಯವರಾದರು, ಅಪ್ಪಾಜಿ ನಾಡಗೌಡ ಸಾಹೇಬರು ಮತಕ್ಷೇತ್ರದವರೇ ಆದಂಥ ನಮ್ಮ ಕೆಂಚಪ್ಪಣ್ಣ ಬಿರಾದಾರು ಉಪಾಧ್ಯಕ್ಷರಾದರು. ಇವ್ರನ್ನೆಲ್ಲನೂ ಉಪಾಧ್ಯಕ್ಷರು ಮಾಡುವ ಸಲುವಾಗಿ ಕೂಡ ಎಂ ಬಿ ಪಾತ್ರ ಭಾಳಷ್ಟಿದೆ. ಆಮೇಲೆ ಅವರೇ ಹೇಳ್ತಾರೆ, ಆದರೆ ನಾನು ಸಂದರ್ಭಾನುಸಾರ ಹೇಳ್ತೀನಿ. ನೀಲಮ್ಮ ಮೇಟಿ ಅಕ್ಕವರು ಅಧ್ಯಕ್ಷ ಆಗಬೇಕಾದರೂ ಕೂಡ ಅವಾಗ ಬಹುಮತಗಳ ಕೊರತೆ ಇತ್ತು. ಅಂಥದ್ರಲ್ಲೂ ಕೂಡ ಅವರು ಮಾಡಿದ್ದಾರೆ, ಅದನ್ನು ಹೇಳ್ತಾರೆ ಅವರು. ಆಮೇಲೆ ವಿಶೇಷವಾಗಿ ನಮ್ಮ ಶ್ರೀಮತಿ ಸುಜಾತಾ ಕಳ್ಳಿಮನಿಯವರು ಅಧ್ಯಕ್ಷ ಆಗೋ ಮುಂದೂ ಕೂಡ ನನ್ನ ಅನುಭವದ ಪ್ರಕಾರ, ತಮಗೂ ಕೂಡ ಗೊತ್ತಿರ್ಬೋದು, ಜಿಲ್ಲೆ ರಾಜಕಾರಣ ಎಲ್ಲ ನೀವು ಸಾಕಷ್ಟು ಇರ್ತೀರಿ, ಹಿಂದಿನ ಇತಿಹಾಸ ಕೂಡ ನೋಡಿದ್ದೀರಿ. ಆಮೇಲೆ ಇಲ್ಲಿ ಇಬ್ಬರು ಅಧ್ಯಕ್ಷ ಆಗೋರು ಕೂಡ ಇದ್ದಾರೆ. ಈ ಹಿಂದಿನ 37 ಜನ ಅಧ್ಯಕ್ಷರಾಗೋ ಮುಂದೂ ಕೂಡ ಸುಜಾತಾ ಕಳ್ಳಿಮನಿಯವರು ಅಧ್ಯಕ್ಷ ಆಗೋ ಮುಂದೆ ಇಂಥ ರಣರೋಚಕ ಒಂದು ವಾತಾವರಣ ನಿರ್ಮಾಣ ಆಗಿರಲಿಲ್ಲ. ನೀವು ಹಿಂದಿಂದ ಸ್ವಲ್ಪ ಫ್ಲ್ಯಾಶ್ ಬ್ಯಾಕಿಗೆ ಹೋದರೆ ಗೊತ್ತಾಗ್ತದೆ. ನಮ್ಮನ್ನು ಅಧ್ಯಕ್ಷ ಮಾಡೋ ಮುಂದೆ ನಮ್ಮ ಸರ್ಕಾರನೂ ಇರಲಿಲ್ಲ, ಬಹುಮತನೂ ಇರಲಿಲ್ಲ, ಸಂಖ್ಯೆನೂ ಇರಲಿಲ್ಲ. ಏನೋ ನಮ್ಮ ಪಕ್ಷದ ಒಂದು ಧ್ವಜವನ್ನು ಹಾರಿಸಬೇಕು ಅಂತೇಳಿ ಭಾಳಷ್ಟು ಚಾಲೆಂಜ್ ಆಗಿ ತೊಗೊಂಡು ಅದನ್ನು ಮಾಡಿದಂಥ ಸಂದರ್ಭದಲ್ಲಿ ನಮ್ಮ ಎಂ ಬಿ ಪಾಟೀಲ್ ಸಾಹೇಬರು, ಸುನೀಲ್ ಗೌಡರು, ಶಿವಾನಂದ ಪಾಟೀಲರು
ಯಶವಂತರಾಗೌಡರು ಕೂಡ ಭಾಳಷ್ಟು ಅದನ್ನು ಒಂದು ಚಾಲೆಂಜ್ ಆಗಿ ತೊಗೊಂಡು ಎಲ್ಲರೂ ಕೂಡ ಮಾಡಿದ್ರು. ಅಪ್ಪಾಜಿ ನಾಡಗೌಡ ಸಾಹೇಬ್ರ ಸಹಕಾರ ಕೂಡ ಇದೆ. ಆದರೆ ಕೇವಲ ಒಂದು ಸಹಕಾರ ಅಥವಾ ಕೇವಲ ಸಂಖ್ಯಾಬಲದಿಂದ ಆಗಬಾರ್ದು. ಮತಕ್ಷೇತ್ರದಲ್ಲಿ ಇವರು 2 ಸೀಟ್ ಇದ್ದು ಇವ್ರದ್ದು, ನಮ್ಮ ನೀಲಮಕ್ಕ ಮೇಟಿಯವರು, ನಮ್ಮ ಸಂತೋಷ್ ಚವ್ಹಾಣ್ ಮುದ್ದೇಬಾಳಿಂದ ಇಬ್ಬರಿದ್ದರು. ಅದನ್ನು ಹೊರತಾಗಿ ಕೂಡ JDSನಿಂದ ನಾವು ಸದಸ್ಯರ ಬೆಂಬಲ ಕೋರ್ಬಾಯಿಗೆ ಬಂತು, ಪಕ್ಷೇತರ ಬೆಂಬಲ ಕೋರ್ಬಾಯಿಗೆ ಬಂತು. ಪಕ್ಷೇತರು ನಮ್ಮಲ್ಲಿ ಬೆಂಬಲಕ್ಕಾಗಿ ನಮ್ಮ ಜೊತೆ ಬೆಂಬಲ ಕೋರಿ ಬಹಿರಂಗವಾಗಿ ಹೇಳ್ದಂಥವ್ರನ್ನ ಯಾರೋ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿಬಿಟ್ಟಿದ್ರು. ಅದನ್ನೇ ಮತ್ತೆ ವಾಪಸ್ ತರುವಂಥ ಒಂದು ಹರಸಾಹಸ ಮಾಡಬೇಕಾಯಿತು. ಹೀಗೆಲ್ಲ ಹಲವಾರು ಅಡೆತಡೆಗಳು, ವಿಘ್ನಗಳು ಮಧ್ಯಾಹ್ನ ಕೂಡ ನಿಮಗೆಲ್ಲ ನೆನಪಿರ್ಬೋದು. ನಮ್ಮ ಕಾಂಗ್ರೆಸ್ ಪಕ್ಷದ ಸದಸ್ಯರೇ 3 ಜನ ನಮಗೆ ಆ ದಿನ ಕೈ ಕೊಟ್ಟು ಹೋಗಿಬಿಟ್ರು. 3 ಜನ ನಮ್ಮವರೇ, ಕಾಂಗ್ರೆಸ್ ಪಕ್ಷದಿಂದ ಇದ್ದವರೇ 3 ಜನ ಹೋಗಿಬಿಟ್ರು. ಅಂಥ ಒಂದು ವಾತಾವರಣದಲ್ಲೂ ಕೂಡ ಇವತ್ತಿನ ಚುನಾವಣೆಗಳು ನಿಮಗೆ ಗೊತ್ತದೆ. ಬರೀ ನಾವು ಸಂಖ್ಯಾಬಲ ಜೊತೆಗೆ ತನು ಮನ ಧನನೂ ಬೇಕಾಗ್ತದೆ. ಅದೆಲ್ಲನೂ ತನು ಮನ ಧನ ಎಲ್ಲ ನಿಂತ್ಕೊಂಡು ಮಾಡಿದ್ರು ಎಂ ಬಿ ಪಾಟೀಲ್ ಸಾಹೇಬ್ರು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಎಲ್ಲರೂ ಮಾಡಿದ್ದಾರೆ, ಆದರೆ ಧನನೂ ಇಂಪಾರ್ಟೆಂಟ್ ಅಲ್ಲ. ಹೀಗಾಗಿ ಅವತ್ತಿನ ರಣರುಚಿ ನೀವು ನೋಡಿದಿರಿ. ನಮ್ಮ ಸದಸ್ಯರು ಬರೋ ಮುಂದೆ ನಾವು ನಮ್ಮ ಬಸ್ಗಳ ಮೇಲೆ ಕಲ್ಲು ತೂರಾಟ ಆಯಿತು, ಪೊಲೀಸ್ ಲಾಠಿ ಚಾರ್ಜ್ ಆಯಿತು, ಕೆಲವೊಂದು ಪೊಲೀಸರಿಗೆಲ್ಲ ರಕ್ತದ ಗಾಯ ಆಯಿತು. ನಮಗೆ ಬೆಂಬಲಿಸಿದಂಥ ಸದಸ್ಯರಿಗೆಲ್ಲ ಪ್ಲಾಕಾರ್ಡ್ ಹಿಡ್ಕೊಂಡು ಅವರಿಗೆ ಹೆಣ್ಣುಮಕ್ಕಳಿಗೆ ಅವಾಚ್ಯವಾಗಿ ಶಬ್ದ ಬರ್ಕೊಂಡೆಲ್ಲ ಬೋರ್ಡ್ ಹಾಕ್ಕೊಂಡಿದ್ರು. ಇಂಥ ಒಂದು ಕಾದಾಟ. ಆಮೇಲೆ ನಮ್ಮ ಸದಸ್ಯರನ್ನ ಕರೆದುಕೊಂಡು ಹೋಗುವಂಥ ಬಸ್ಸಿನ ಮುಂದೆ BJP ಅವರು ಅಡ್ಡ ಮಲಗಿದ್ರು. ಒಬ್ಬರು ವಿಧಾನಸಭಾ ಅಭ್ಯರ್ಥಿಯಾಗಿದ್ದರು, ಅವರೇ ಅಡ್ಡ ಮಲಗಿದ್ರು. ಅಂಥ ಒಂದು ಹೋರಾಟ. ಆಮೇಲೆ ಸರ್ಕಾರ ಅವ್ರದ್ದೇ ಇತ್ತು, BJP ಸರ್ಕಾರ ಇತ್ತು. ಹೆಜ್ಜೆಗೂ ಅಡೆತಡೆ, ಅಲ್ಲಿ ಟೈಮ್ ಆಗ್ತಾಯಿದೆ. ಇಲ್ಲಿ ಇಲ್ಲಿ ಸಿವಿಲ್ ಪೊಲೀಸರು, ಅದರ ನಂತರ ಯಾವುದ್ಯಾವುದೋ ಫೋರ್ಸ್ಗಳು ತಂದು ಅದೇನು ಇವ್ರಿಗೆ ಯಾವುದೇ ಪರಿಸ್ಥಿತಿಯಲ್ಲಿ ನಮ್ಮ ಸರ್ಕಾರ ಇದ್ದಾಗ BJP ಇರಲಿ ಅಧಿಕಾರ ಬರಲಿಕ್ಕೆ ಬಿಡಬಾರ್ದು ಅಂತ ಒಂದು ಸನ್ನಿವೇಶದಲ್ಲಿಯೂ ಕೂಡ ಇವತ್ತು ಎಂ ಬಿ ಪಾಟೀಲ್ ಸಾಹೇಬರು ಅದನ್ನು ದಿಟ್ಟವಾಗಿ ಎದುರಿಸಿ ಜಿಲ್ಲೆಯಲ್ಲಿ ಕಾಂಗ್ರೆಸ್ಸನ್ನು ಮತ್ತೆ ಅಧಿಕಾರದಲ್ಲಿ ಕೂಡಿಸೋಂಥ ಒಂದು ಇತಿಹಾಸ ಇದೆ. ಹೀಗಾಗಿ ಅವರು ಯಾರನ್ನ ಉದ್ದೇಶಿ ಹೇಳಿದ್ರು ಗೊತ್ತಾಗ್ತಾ ಇಲ್ಲ. ಹಾಲು ಮತ ಸಮಾಜದವ್ರನ್ನ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮಾಡಬೇಕಾದ್ರೆ ಭಾಳ ಸರ್ಕಸ್ ಮಾಡಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗೋದಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರ ಕಾರಣ ಅಂತ ಹೇಳಿದ್ದಾರೆ. ನಾವು ಹೇಳ್ತೀವಿ, ನಾವು ಆ ಸ್ಥಾನದಲ್ಲಿ ಕೂಡಬೇಕಾದ್ರೆ ಅದು ಎಲ್ಲ ರೀತಿಯಿಂದ ಬೆಂಬಲ ಆಗಲಿ, ಈ ಥರ ಹೋರಾಟ ಆಗಲಿ, ಎಲ್ಲರೂ ಸಹಕಾರ ತೊಗೊಳ್ಳೋದಾಗಲಿ ಮಾಡಿ ನಮ್ಮನ್ನು ಆ ಸ್ಥಾನದಲ್ಲಿ ಕೂಡಿಸ್ಲಿಕ್ಕೆ ಎಂ ಬಿ ಪಾಟೀಲ್ ಸಾಹೇಬ್ರ ಕಾರಣ ಅಂತ ನಾವು ಹೇಳ್ತಾ ಇದ್ದೀವಿ. ಅದಕ್ಕಾಗಿ ನಾವು ಹಿರಿಯರಿದ್ದಾರೆ, ಇವರು ನಮ್ಮ ಅಪ್ಪಾಜಿ ನಾಡಗೌಡ ಸಾಹೇಬರು, ಅದಕ್ಕೆ ಅದು ತಮಗೆ ಮಂತ್ರಿ ಸ್ಥಾನ ಸಿಗಬೇಕಾಗಿತ್ತು, ಸಿಗಲಿ ಅಂತ ನಮ್ಮದು ಆಸೆ ಇತ್ತು, ಅದು ಬೇರೆ ವಿಷಯ. ಅದಕ್ಕಾಗಿ ಈ ತಮ್ಮ ವಿಷಯ ಪ್ರಸ್ತಾಪ ಮಾಡಿದ್ರ ಮಧ್ಯೆ ಅಥವಾ ನಾಯಕರ ಒಂದು ತಮ್ಮದು ಅಭಿಪ್ರಾಯ ಹಂಚಿಕೊಳ್ಳೋ ಮಧ್ಯೆ ಅಥವಾ ಜನಾಭಿಪ್ರಾಯದಲ್ಲಿ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋದು ನಮ್ಮ ಇಚ್ಛೆ. ತಪ್ಪು ಸಂದೇಶ ಹೋಗಬಾರ್ದಲ್ಲ. ಒಂದು ಸಮುದಾಯವನ್ನು ನೀವು ಅದರಲ್ಲಿ ಹೆಸರು ಪ್ರಸ್ತಾಪ ಮಾಡಿದ್ದೀರಿ, ಹಾಲ್ಮತ್ ಸಮಾಜದವ್ರನ್ನ ಅಂತೇಳಿ. ಎಲ್ಲ ಇಲ್ಲೇ ಇದ್ದೀವಿ. ಅಧ್ಯಕ್ಷ ಆದವರು ಇವರು, ಅಧ್ಯಕ್ಷ ಆದವರು ಅಧಿಕೃತವಾಗಿ ಇವರಿದ್ದಾರೆ. ಮತ್ತು ಅವರ ಸಮಾಜದ ನಮ್ಮ ಹಾಲ್ಮತ್ ಸಮಾಜದವರೇ ಅದೇ ಮತಕ್ಷೇತ್ರದಲ್ಲಿ ನಮ್ಮ ಕೆಂಚಪ್ಪಣ್ಣ ಬಿರಾದಾರ್ದು ಆಗಬೇಕಾದ್ರೆ ಏನಂತ ಹೇಳಿದ್ದಾರೆ, ಅದು ಏನಾಯಿತು ಅನ್ನೋದು ಘಟನೆ ಕೆಂಚಪ್ಪಣ್ಣ ಬಿರಾದರ್ ಅವರೇ ಅದನ್ನು ಸಾಕಷ್ಟು ಹೇಳ್ತಾರೆ. ಮತ್ತೀಗ ಕೆಂಚಪ್ಪಣ್ಣ ಬಿರಾದರ್ ಅವರಿಗೆ ಮಾಡಿದ್ದಾರೆ, ಅವರೇ ಅವ್ರ ಜೊತೆ ಇಲ್ಲ. ಈಗ ಮುದ್ದೇಬಾಳದ ಕಾಂಗ್ರೆಸ್ ಜೊತೆ ಇಲ್ಲ ಅವರು. ಆದರೆ ಯಾಕೆ ಬಿಟ್ಟು ಹೋದರು ಅನ್ನೋದನ್ನು, ಅದು ನಿಮ್ಮದು ಅವ್ರದ್ದು ನಡ್ಬೇಕು ಏನಾಯಿತು ಅನ್ನೋದನ್ನು ನಾನು ಹೇಳೋದು ಸರಿಯಾಗೋದಿಲ್ಲ, ಅವರೇ ಹೇಳ್ತಾರೆ ಅದನ್ನು. ಹೀಗಾಗಿ ಒಟ್ಟಾರೆ ಅದಕ್ಕೆ ತಪ್ಪು ಸಂದೇಶ ಇದು ನಮ್ಮ ಜಿಲ್ಲೆ ಜನರಿಗೆ ಹೋಗಬಾರ್ದು. ನಮಗೂ ಕೂಡ ಸಖೇದ ಆಶ್ಚರ್ಯ ಆಗಿದೆ. ಯಾರನ್ನು ಎಲ್ಲ ಬೆಂಬಲ ಕೊಟ್ಟು ಮಾಡಿದ್ದಾರೆ, ಯಶವಂತರಾಗೌಡರು, ಎಂ ಬಿ ಪಾಟೀಲ್ ಸಾಹೇಬ್ರು ಎಲ್ಲರೂ ಮಾಡಿದ್ದಾರೆ, ಮತ್ತು ಶಿವಾನಂದ ಪಾಟೀಲ್ ಸಾಹೇಬರು ಎಲ್ಲರೂ. ಆದರೆ ಎಂ ಬಿ ಪಾಟೀಲ್ರೇ ಕಾರಣ ಆಯಿತು ಅಂದರೆ ಯಾವುದೇ ರೀತಿ ಸರ್ಕಸ್ ಆಗಿಲ್ಲ. ಒಂದು ವೇಳೆ ಸರ್ಕಸ್ ಏನಾದರೂ ಆಗಿದ್ದರೆ ಅದು ನಾವು ಪಾಸಿಟಿವ್ ಆಗಿ ಹೇಳ್ತಾ ಇದ್ದೀನಿ. ಸರ್ಕಸ್ ಮಾಡಿ ನಮ್ಮನ್ನು ಅಲ್ಲಿ ಕೂಡಿಸಿದಾರೆ ಹೊರತು, ಅಂದರೆ ಸರ್ಕಸ್ ಅಂದರೆ ಎಲ್ಲ ರೀತಿ ಪ್ರಯತ್ನ, ಎಲ್ಲ ಅಡೆತಡೆಗಳನ್ನು ಎದುರಿಸಿ ಅವತ್ತು ಮಾಡಿದರು. ಇದು ನಾವು ಅದು ಭಾಳ ಸಂಕಷ್ಟದ ಇದರಲ್ಲಿ ಸಂದರ್ಭದಲ್ಲಿ ನನ್ನ ಪ್ರಕಾರ ಇದನ್ನು ನಾನು ಅಧಿಕೃತವಾಗಿ ಹೇಳ್ತೇನೆ. ಹಿಂದಿನ ಯಾವ ಅಧ್ಯಕ್ಷರು ಇಷ್ಟೊಂದು ತುರ್ಸಿನ ಪೈಪೋಟಿ ಇರಲಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರು ಅವತ್ತು ಪದೇ ಏನಾಯ್ತು ಅಂತ 2 ಸಲ ಎಂ ಬಿ ಪಾಟೀಲ್ ಸಾಹೇಬ್ರು ಫೋನ್ ಮಾಡಿ ಕೇಳ್ತಾಯಿದ್ರು, ಏನಾಯಿತು ಅಂತೇಳಿ. ಅಷ್ಟೊಂದು ಕುತೂಹಲ ನಿರ್ಮಾಣ ಆಗಿತ್ತು. ಅದಕ್ಕಾಗಿ ಅದು ಅಪ್ಪಾಜಿ ನಾಡಗೌಡ ಸಾಹೇಬ್ರು ಹೇಳಿದ್ದು ಅದು ಸರಿಯಲ್ಲ ಅದು ಅಂಥೇಳಿ ನನ್ನ ಅಭಿಪ್ರಾಯ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದು ಮುಗಿಸ್ಬಿಡ್ತೇನೆ ಕೊನೆಗೆ.
ಡಿಸ್ಟರ್ಬ್ ಆಯಿತು. ಅದಕ್ಕಾಗಿ ಇಡೀ ನಮ್ಮ ಜಿಲ್ಲೆಯಲ್ಲಿ ಹಾಲು ಮತ್ತು ಸಮಾಜದವ್ರು ನಾವೆಲ್ಲರೂ ಒಂದು ಕೊರತೆಯನ್ನು ಎದುರಿಸ್ತಾ ಇದ್ದೀವಿ. ಇಷ್ಟೊಂದು ದೊಡ್ಡ ಸಂಖ್ಯೆಯಲ್ಲಿದ್ದರೂ ಕೂಡ ಜಿಲ್ಲೆಯಲ್ಲಿ ಇನ್ನವರಿಗೆ ಇಲ್ಲ ಸರ್. ಅದನ್ನು ಆ ವಿಷಯ ಸರ್ ಮಂತ್ರಿ ಆಗಿದ್ದು ತಪ್ಪಿದ್ದು ಆ ವಿಷಯಕ್ಕೆ ನಾವು ಸಂಬಂಧ ಬರೋದಿಲ್ಲ ಸರ್ ಬಣ್ಣಾರಿ ಸರ್. ಕಾಂಗ್ರೆಸ್ ಮ್ಯಾನ್ ಹಾಂ ಈಗ ಒಂದೇ ಸ್ಪೆಸಿಫಿಕ್ ನಿಮ್ಮ ಕಮ್ಯುನಿಟಿ ಪರವಾಗಿ ಹೌದು ಸರ್, ಹೌದು. ಆದ್ರೆ ಬೇರೆ ವಿಷಯನೂ ಬಹಿರಂಗಪಡಿಸ್ಯಾರ ಅವರು. ಅಲ್ಲ ನಾವು ಹೇಳಿದವಲ್ಲ ಸರ್, ಅವರು ಮಂತ್ರಿ ಬೇರೆ ಬೇರೆ ಈವನ್ ಬೇರೆ ಬೇರೆ ಯಾವ ಬಂದಾವಲ್ಲ ಅದ್ರ ಬಗ್ಗೆ ಏನಂತೀರಿ? ಅವರು ಮಂತ್ರಿ ಆಗಬೇಕಾಗಿತ್ತು ಅಂತ ನಮ್ಮ ಆಸೆ, ಅವ್ರ ಬೇಡಿಕೆ ಸರಿಯಾಗಿದೆ. ನಮ್ಮ ಜಿಲ್ಲೆಗೆ ಒಂದು ಸ್ಥಾನ ಸಿಗಬೇಕಾಗಿತ್ತು. ವಿಚಾರ ಅಲ್ಲ ಕಳಿಮನಿ ಸರ್, ಹೇಳಿ ಬೋಸಿ ಸರ್. ಮಂತ್ರಿ ವಿಚಾರ ಅಲ್ಲ, ಹಾಂ ಇತರೆ ಸಮುದಾಯಗಳನ್ನ ತುಳಿದಿದ್ದಾರೆ ಅನ್ನೋ ಪ್ರಶ್ನೆಗೆ ಉತ್ತರ ಬೇಕಾಗಿರೋದು. ಈಗ ಹಾಲು ಮತ್ತು ಸಮಾಜ ಉಸ್ತಾದವರನ್ನ ಪ್ರಕಾಶ್ ರಾಠೋಡ್ ಅವರನ್ನ ಬೇರೆ ಬೇರೆ ಸಮುದಾಯದ ಎಲ್ಲರನ್ನ ತುಳಿದಿದ್ದಾರೆ ಅನ್ನೋದು ಅವರು ಆಯ್ತು ಸರ್. ಅಷ್ಟು ಆರೋಪದಲ್ಲಿ ಎಸ್ ಸರ್. ಹಾಲು ಮತ್ತು ಸಮಾಜ ಒಂದು ಅದರೊಳಗೆ ಎಸ್ ಸರ್. ಸರ್ ಈಗ ನಾವು ಬೇರೆ ಬೇರೆದವ್ರ ಹೆಸರು ಅವ್ರು ಪ್ರಸ್ತಾಪ ಮಾಡಿದಾಗ ಅದ್ರ ಬಗ್ಗೆ ಅವ್ರು ಹೇಳಬೇಕಾಗ್ತದೆ ಹೊರತು ಅದನ್ನು ರಾಠೋಡವ್ರ ಬಗ್ಗೆ ಆಗಲಿ, ಉಸ್ತಾದವ್ರ ಬಗ್ಗೆ ಆಗಲಿ, ಶರಣಪ್ಪ ಸುಣ್ಗಾರ್ ಬಗ್ಗೆ ಆಗಲಿ ಅಥವಾ ಇನ್ಯಾರ ಬಗ್ಗೆ ನಾನು ಹೇಳೋದು ಅಷ್ಟು ಸರಿಯಾಗೋದಿಲ್ಲ. ನಾವು ಸಮುದಾಯದ ಹೆಸರು ಪ್ರಸ್ತಾಪ ಮಾಡಿದ್ದಾರೆ. ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಆಗಬೇಕಾದ್ರೆ ಅದು ಭಾಳಷ್ಟು ಇಂಥ ಒಂದು ಕಠಿಣ ಸಂದರ್ಭ ಬಂತು ಅಥವಾ ಏನೋ ಅದರ ಅರ್ಥ ಬೇರೆ ಆಗ್ತದೆ, ತಪ್ಪಿಸ್ಲಿಕ್ಕೆ ನೋಡಿದ್ರು ಅನ್ನೋಂಥ ಅರ್ಥ ಆಗ್ತದೆ. ಅದಕ್ಕೆ ಸೀಮಿತವಾಗಿ ನಾವು ಹೇಳ್ಬೋದು. ಈಗ ಅದನ್ನು ಹಾಂ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನದ ಚುನಾವಣೆ ಮಾತ್ರ ಅಲ್ಲ, ಒಂದು ಸಮುದಾಯವನ್ನು ಹತ್ತಿಕ್ಕಿದ್ದಾರೆ ಅನ್ನೋದು ಸರಿ ಸರ್. ಆ ಸಮುದಾಯದವ್ರು ಹೇಳ್ಬೇಕು ಅದನ್ನು. ನಮ್ಮ ಸಮುದಾಯದ ಪರವಾಗಿ ನೀವು ಯಾಕೆ ಹೇಳಿದ್ರಿ? ನೀವೆಲ್ಲಿ ನಾವು ಅಸಮಾಧಾನ ನಿಮ್ಮ ಮುಂದೆ ಬಂದು ಹೇಳಿದ್ದೀವಿ ಅಂತ? ಸೀರೀಸ್ ಆಫ್ ಪ್ರೆಸ್ ಕಾನ್ಫರೆನ್ಸ್ ಆಗಬಹುದು ಅಂತ ಅಂತಾರೆ. ಇಲ್ಲ ಸರ್, ನಮ್ದೇನು ವಿಷಯ ಅಷ್ಟು ಹೇಳಿ ನಾವು ಮುಗಿಸ್ತೇವೆ ಸರ್. ಹಾಲು ಮತ್ತು ಸಮಾಜ ಬರೇ ಜಿಲ್ಲಾ ಪಂಚಾಯತಿ ಸೀಮಿತ ಮುಂದೆ ಯಾವ್ದು ಅದೇ ಹೇಳ್ತಾ ಇದ್ದೆ ಸರ್. ನೀವು ಮತ್ತೆ ಮಾಡಿದ್ರಿ, ನಿಮ್ಮ ಮಾತಿಗೆ ಗೌರವ ಕೊಟ್ಟು ಸ್ಟಾಪ್ ಮಾಡಿದೆ. ನಮ್ಮದು ಹಾಲು ಮತ್ತು ಸಮುದಾಯದ ನಮ್ಮಲ್ಲಿ ಒಂದು ಕೊರಗಿದೆ ಇಡೀ ಸಮಾಜದಲ್ಲಿ, ಇಡೀ ಜಿಲ್ಲೆಯಲ್ಲಿ. ಇಷ್ಟೆಲ್ಲ ದೊಡ್ಡ ಸಂಖ್ಯೆಯಲ್ಲಿದ್ದರೂ ಸ್ವತಂತ್ರ ಭಾರತದ ನಂತರ ಇಲ್ಲಿವರೆಗೆ ನಮ್ಮ ಸಮಾಜದಿಂದ ಯಾರೊಬ್ಬರೂ ಕೂಡ ಶಾಸಕರು ಆಗಿಲ್ಲ, ಅವಕಾಶಗಳು ಸಿಕ್ಕಿಲ್ಲ. ಒಂದು ಸಲ ಮೊನ್ನೆ ಮಲ್ಲಣ್ಣ ಸಾಲಿಯವರಿಗೆ ಸಿಕ್ಕಿತ್ತು, ಆದರೆ ಎಲ್ಲ ಇದರಿಂದ ಸರಿಯಾಗಿ ವೋಟ್ ಕನ್ಸಾಲಿಡೇಟ್ ಆಗಲಿಲ್ಲ. ಅದಕ್ಕಾಗಿ ಎಲ್ಲರೂ ಸೇರಿ ನಮ್ಮ ಹಾಲು ಮತ್ತು ಸಮಾಜದ ಬೆಂಬಲ ಪ್ರತಿ ಮತಕ್ಷೇತ್ರದಲ್ಲೂ ನಾವು ನಿಮ್ಗೆ ಬೆಂಬಲ ಕೊಡ್ತಾನೆ ಬಂದಿದ್ದೀವಿ, ಮುಂದೆನೂ ಇದ್ದೇ ಇರ್ತದೆ ನಿರಂತರವಾಗಿ. ಸ್ವಾಭಾವಿಕವಾಗಿ ಸಿದ್ದರಾಮಯ್ಯರ ಅದೇ ಎಲ್ಲ ಹಿಂದುಳಿದ ವರ್ಗ ಸಮಾಜದ ಹೆಂಗಿದೆ ನಮ್ಮ ಸಮಾಜ ಪಕ್ಷದ ಜೊತೆಗಿದೆ. ಅದಕ್ಕಾಗಿ ಮುಂದೆ ಎಲ್ಲರೂ ಸೇರಿ ಈ ಕೊರಗನ್ನು ಯಾವುದೇ ಮತಕ್ಷೇತ್ರ ಆಗಲಿ ಯಾವುದೇ ಅಭ್ಯರ್ಥಿ ಆಗಲಿ ಅದನ್ನು ಇಲ್ಲಿ ಯಾರೋ ಕುಂತವರು ಕೇವಲ ನಮ್ಮ ಸಲುವಾಗಿ ಬೇಡಿಕೆ ಇಡ್ತೀವಿ ಅಂತ ಅಲ್ಲ. ನಮ್ಮ ಜಿಲ್ಲೆಯಲ್ಲಿ ಯಾವುದೇ ಕ್ಷೇತ್ರದಲ್ಲಿ ಎಲ್ಲಿ ಅವಕಾಶ ಇದೆ, ಯಾರು ಸಮರ್ಥರಿದ್ದಾರೆ ಅದನ್ನು ನೋಡಿ ಈ ಜಿಲ್ಲೆಯಲ್ಲಿ ಏನು ಬಹುದಿನಗಳ ಕೊರತೆ ಇದೆ. ಒಂದು ಸಲ ಜಿದ್ದಿಯವರು MLC ಆಗಿದ್ದು ಬಿಟ್ಟರೆ ಇನ್ನು ತನಕ ನಮ್ಮ ಸಮಾಜ ಅವಕಾಶಗಳಿಂದ ವಂಚಿತ ಆಗಿದೆ. ಅದನ್ನು ಎಲ್ಲರೂ ಸೇರಿ ಯಾಕೆ ವಂಚಿತ ಆಗಿದೆ ಅಂದರೆ ಆ ಪ್ರಶ್ನೆಗೆ ಉತ್ತರ ನಮಗೂ ಸಿಗ್ತಾ ಇಲ್ಲ. ಎಲ್ಲ ಸಮರ್ಥರು ಇದ್ದೀವಿ, ಎಲ್ಲ ಸಮರ್ಥರು ಇದ್ದೀವಿ. ಅಲ್ಲ ನಿಮ್ಗೆ ಉತ್ತರ ಸಿಗ್ತಾ ಇಲ್ಲ ಅನ್ನೋದಕ್ಕೆ ಇಲ್ಲಿ ಉತ್ತರ, ಅದರಲ್ಲಿ ಉತ್ತರ ಏನಿಲ್ಲ ಸರ್. ಮಲ್ಲಣ್ಣ ಸಾಲಿಯವರು ಬರ್ಬೇಕು, ಮತ್ತೆ ಮುದ್ದೇಬೇಳದಿಂದ ಹಿಂದಕ್ಕೆ ಯಾರು ಕ್ಯಾಂಡಿಡೇಟ್ ಆಗಿತ್ತಲ್ಲ? ಇಲ್ಲ ಸರ್, ಮುದ್ದೇಬೇಳದಿಂದ ಕಾಂಗ್ರೆಸ್ನಿಂದ ಯಾರಾಗಿಲ್ಲ. ಅವರು ಬಂದಿಲ್ಲ ಅಥವಾ ಅವರಲ್ಲಿ ಸಪ್ರೇಟಾಗಿ ಮಾಡ್ತಿರ್ಬೋದು, ನನಗೆ ಗೊತ್ತಿಲ್ಲ ಸರ್ ಅದು. ಅದೇ ಎಲ್ಲರೂ ಸೇರಿ ಇಷ್ಟು ನಮ್ಮ ಹಾಲು ಮತ್ತು ಸಮಾಜ ಬಗ್ಗೆ ಕಾಳಜಿ ವ್ಯಕ್ತಪಡಿಸ್ತಾ ಇದ್ದೀರಲ್ಲ. ಯಾರು ಸರ್? ನಾಡಗೌಡರಿಗೆ ಅಂತಿಲ್ಲ, ಎಲ್ಲ ನಮ್ಮ ರಾಜ್ಯ ನಾಯಕರಿಗೆ, ಜಿಲ್ಲಾ ನಾಯಕರಿಗೆ ನಾವು ವಿನಂತಿ ಮಾಡ್ಕೊಳ್ತೀವಿ. ಇದು ಬಹುದಿನಗಳ ಕೊರತೆ ಇದೆ. ಯಾವುದಾದ್ರು ಒಂದು ಕ್ಷೇತ್ರದಲ್ಲಿ ಯಾರು ಅರ್ಹರಿರ್ತಾರೆ, ಯೋಗ್ಯ ಇರ್ತಾರೆ, ಗುರುತಿಸಿ ಶಾಸಕರದ ಆಗೋದು ನಮ್ಮದು ಇದು ಇದೆ, ಕೊರಗು ಇದೆ. ಅದನ್ನು ನೀಗಿಸ್ಬೇಕು. ಹಿಂದಿನಂತೆ ನಮ್ಮ ಸಮಾಜ ಎಂದೆಂದಿಗೂ ಕಾಂಗ್ರೆಸ್ ಪಕ್ಷದ ಜೊತೆಗೆ ನಿಮ್ಮ ಜೊತೆಗೆ ಇರ್ತೈತಿ. ಸ್ಟೇಟ್ಮೆಂಟ್ ಬಗ್ಗೆ ಹೇಳಿದೇವಲ್ಲ ಸರ್, ಅದು ಡಿಮಾಂಡ್ ಇಲ್ಲ. ಅದ್ರ ಬಗ್ಗೆ ನಾವು ಒಂದು ಪ್ರಶ್ನೆ ಕೊಡ್ತಾ ಇದ್ದೀವಿ. ಇಲ್ಲ ಸರ್, KPCCಗೆ ಏನಿಲ್ಲ. ಈಗ ಹೌದು ಇಲ್ಲ ಸರ್, ನಾನು ಖಂಡನೆ ಇಲ್ಲ. ಆಯ್ತು, ಎಸ್ ಸರ್, ಇಲ್ಲ. ಅವರು ಈ ರಾಜ್ಯದ ಹಿರಿಯ ನಾಯಕರು, ಅವರಿಗೆ ನಾವು ಯಾವುದೇ ಥರದ್ದು ಡಿಮಾಂಡ್ ಆಗಲಿ, ಎಕ್ಸ್ಕ್ಯೂಸು ಆ ಶಬ್ದ ನಾವು ಬಳಸೋದಿಲ್ಲ, ಅದು ಬೇಕಾಗೂ ಇಲ್ಲ. ಅವರು ಹೇಳಿದ್ದು ಸ್ಪಷ್ಟ. ನಿಮ್ಮ ಪ್ರಶ್ನೆಗೆ ಉತ್ತರ ಕೊಡ್ತೀನಿ ನಾನು. ಅವರು ಹಾಲು ಮತ್ತು ಸಮಾಜದ ಒಬ್ಬರನ್ನು ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿ ಮಾಡಬೇಕಾದಾಗ ಭಾಳಷ್ಟು ಸರ್ಕಸ್ ಮಾಡಬೇಕಾಗಿ ಬಂತು.
ಅದಕ್ಕೆ ಎಂ ಬಿ ಪಾಟೀಲ್ ಕಾರಣ ಅಂತ ಹೇಳಿದ್ದಾರೆ. ಅದು ತಪ್ಪು ಅಂತ ನಮ್ದು. ಅದು ಒಂದೇ ಪಾಯಿಂಟ್. ಈಗ ಹೌದು, ಅದು ಒಂದೇ ಪಾಯಿಂಟ್. ಎರಡು ಆನೆಗಳ ಗುದ್ದಾಟದಲ್ಲಿ ನೀವ್ ಯಾಕೆ ಮಧ್ಯೆ ಚಟ್ನಿ ಹಾಕ್ತಾ ಇದ್ದೀರಿ ಈಗ? ಚಟ್ನಿ ಏನಿಲ್ಲ, ನಮ್ದು ಅದು ಸ್ಪಷ್ಟೀಕರಣ ಮಾಡಬೇಕಾಗಿದ್ದಿದೆ. ನಮ್ಮ ಸಮಾಜದ ಹೆಸರು ಬಳಕೆ ಆಗಿದೆ. ಆಮೇಲೆ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರಾಗಿದ್ದೀವಿ, ಎಲ್ಲ ಇಲ್ಲಿ ಇದ್ದೀವಿ. ಹಾಂ ಸರ್, ಅಲ್ಲ ಜಿಲ್ಲಾ ಪಂಚಾಯತ್ ಸೀಮಿತವಾಗಿ ಕರೆಕ್ಟ್. ಸಮಾಜಕ್ಕೆ ಮೋಸ ಆಗಿದೆಯೋ ಇಲ್ವೋ? ಅಲ್ಲ, ಮೋಸ ಅನ್ನೋ ಶಬ್ದ ಇದಕ್ಕಿಂತ ಇಲ್ಲಿವರೆಗೆ ನಮಗೆ ಅವಕಾಶ MLA ಶಾಸಕರ ಒಂಥರ ಮೋಸನೇ ಅಲ್ವಾ? ಅವಕಾಶ ಸಿಕ್ಕಿಲ್ಲ. ಮೋಸ ಶಬ್ದ ಅದು ಮೋಸ ಶಬ್ದ ಸರಿಯಲ್ಲ. ಅವಕಾಶ ಇಲ್ಲಿ ಸಿಗಬೇಕಾಗಿತ್ತು, ಸಿಕ್ಕಿಲ್ಲ, ಸಿಗಬೇಕು. ಅಲ್ರಿ, ಅವಕಾಶ ಸಿಕ್ಕರು ಗೆದ್ದಿಲ್ಲಲ್ರಿ, ಅದನ್ನ ಹೇಳ್ರಿ. ಸರ್ 220 ಆಯ್ತು. ಸರ್ ಅವಕಾಶ ಕೊಟ್ರಲ್ಲ, ಇಷ್ಟು ಮಂದಿ ಶಾಸಕರು ಯಾಕೆ ಗೆಲ್ಲಿಲ್ಲ ಮತ್ತೆ? ಸರ್ 224 ಸ್ಥಾನಕ್ಕೆ ನಾವು ಕಾಂಗ್ರೆಸ್ ಕ್ಯಾಂಡಿಡೇಟ್ ಆಗ್ತೀವಿ ಅಥವಾ ಎಲ್ಲಾ ಪಕ್ಷಗಳು ಕ್ಯಾಂಡಿಡೇಟ್ ಆಗ್ತಾರೆ. 224 ಯಾರು ಗೆಲ್ಲೋದಿಲ್ಲ. ಹಾಗಿದ್ರೆ ಅಷ್ಟು ಸಮುದಾಯದ ಉತ್ತರ ಕೊಡ್ರಿ. ನೀವು ಹೇಳ್ತಾ ಇರೋದು ಹಾಲು ಮತದ ಮಾತ್ರ. ಅದೇ ಹಾಲು ಮತ ಮಾತ್ರ. ಅಷ್ಟು ಕಾನ್ಸ್ಟಿಟ್ಯೂನ್ಸಿ ಆದ್ರೆ ಹಾ. ಅವ್ರು ಹೇಳಿರೋ ಅಷ್ಟು ಸಮುದಾಯದ ಉತ್ತರ ಕೊಡ್ರಿ. ಹಂಗಿದ್ರೆ ಇಲ್ಲ, ಹಾಲು ಮತ ಮತ್ತೆ ಅಲ್ಲ ಅಷ್ಟು ಕಾನ್ಸ್ಟಿಟ್ಯೂನ್ಸಿ ಮಾತಾಡಕತ್ತೀರಿ, ಅಲ್ಲ ಮತ್ತೆ ಉದಾಹರಣೆ. ಸಮುದಾಯದ ಉತ್ತರ ಕೊಡಕತ್ತೀರಿ. ಹೌದು, ಅಲ್ಲಿ ಮಲ್ಲಣ್ಣ ಸಾಲಿ ಅವ್ರದ್ದು ಉತ್ತರ ಕೊಡ್ರಿ ಅಂದ್ರೆ ಕಾನ್ಸ್ಟಿಟ್ಯೂನ್ಸಿಗೆ ಹೋಗ್ತೀರಿ ನೀವು. ಎಲ್ಲ ನಾವ್ ಹೇಳೋದು, ಹಾ ಹಂಗಿದ್ರೆ ಅಷ್ಟು ಸಮುದಾಯದ ಉತ್ತರ ಕೊಡ್ತೀರಿ. ಆಯ್ತು. ನಮ್ದು ಪ್ರಶ್ನೆ ಇದೆ. ನಾವು ಎಲ್ಲಾ ಸಮಾಜದ ಬೇರೆ ಬೇರೆ ಮತಕ್ಷೇತ್ರಗಳಲ್ಲಿ ನಿಲ್ತಾರಲ್ಲ, ಎಲ್ರಿಗೂ ನಮ್ಮ ಬೆಂಬಲ ಸಮಾಜದಿದೆ. ನಿಮ್ಮ ಸಮಾಜ ಓಟು ಕೂಡ ನಮ್ಮ ಅಭ್ಯರ್ಥಿಗಳು ಬರಬೇಕು ಅಂತ ನಮ್ಮ ಬೇಡಿಕೆ ಇದೆ. ಬಂದಿಲ್ಲ, ಬರಬೇಕು. ಯಾಕಂತ ಅವ್ರ ಉತ್ತರ ಹೇಳ್ಬೇಕು ಸರ್. ಓಟ್ ಹಾಕೋರು ನಾವು ಕೇಳ್ತಾ ಇದ್ದೀವಿ. ಉತ್ತರ ಕಂಡುಕೊಳ್ಳಕ್ಕಾಗಿಲ್ಲ ಇಷ್ಟು ದಿನ. ಅದೇ ಇದೆ ಮತ್ತೆ ಹಿಂದುಳಿದ ವರ್ಗದವ್ರಿಗೆ ಒಂದು ಅವಕಾಶ ಸಿಗಬೇಕು. ಅದು ಮನಸ್ಥಿತಿ ಹೋಗ್ಬೇಕು. ಅವಕಾಶ ಸಿಕ್ಕದಲ್ರಿ. ಪತ್ರಿಕಾಗೋಷ್ಠಿ ಉದ್ದೇಶ ಏನಪ್ಪ ಅಂದ್ರೆ, ಹೌದು. ನಾಡಗೌಡರು ನಿಮ್ಮ ಸಮಾಜದ ವಿಚಾರವಾಗಿ ಮಾತಾಡಿದ್ದಾರೆ. ನಿಮ್ಮ ಸಮಾಜಕ್ಕೆ ಏನಾದರೂ ಅಧಿಕಾರ ಸಿಗುವಾಗ ಎಂ ಬಿ ಪಾಟೀಲ್ ಅಡೆತಡೆ ಮಾಡಿದಾರ ಅಂತ ಆರೋಪ ಮಾಡಿದ್ದಾರೆ. ಆ ಆರೋಪ ಸುಳ್ಳು ಅಂತ ನೀವು ಹೇಳಕತ್ತೀರಿ. ಹೇಳಿದ್ನಲ್ಲ, ಕ್ಲಿಯರ್ ಹೇಳಿದ್ವಿ. ಮುದ್ದೇಬಾಳ ಕ್ಷೇತ್ರದಲ್ಲಿ ನಾಡಗೌಡರನ್ನ 6 ಸಾರಿ ಶಾಸಕರನ್ನಾಗಿ ಮಾಡಿದ್ರಿ. ಹೌದು. ಅಲ್ಲಿ ಏನಾದರೂ ನೀವು ಪ್ರಾತಿನಿಧ್ಯ ಸಿಕ್ಕಿದೋ ಇಲ್ಲೋ? ಯಾವುದಕ್ಕೆ? ಮುದ್ದೇಬಾಳ ಕ್ಷೇತ್ರದಲ್ಲಿ ಜಿಲ್ಲಾ ಪಂಚಾಯತ್ ಒಂದ್ ನಿಮಿಷ ನನ್ನ ಪ್ರಶ್ನೆ ಒಂದ್ ಮುಗಿಲಿ. ನಿಮಿಷ, ಹಾ, ಹೇಳಿ. ಒಂದ್ ನಿಮಿಷ ಉತ್ತರ ನಾವು ಬಂದಿಲ್ಲ. ಅಲ್ಲ, ಒಂದ್ ನಿಮಿಷ, ನಾನು ಉತ್ತರ ಕೇಳಕತ್ತೀನಿ. ಈಗ ಆಗ್ಲೇ ಅವರು ಅವಕಾಶ ಇಲ್ಲಿ ನನ್ನ ಪ್ರಶ್ನೆ ಕೇಳತ್ತೀನಿ. ಒಂದ್ ನಿಮಿಷ. ಸಿಕ್ಕಿಲ್ಲ ಅಂತ ನೀ ಪ್ರಶ್ನೆ ಕೇಳುವುದು ಅಡ್ಡು ಬಂದಿಲ್ಲ. ನಾನು ಕೇಳಕತ್ತೀನಲ್ಲ ಈಗ. ಹೌದೌದು, ಅವಕಾಶ ಸಿಕ್ಕಿಲ್ಲ. ನಾಡಗೌಡ 6 ಸಾರಿ ಆಯ್ಕೆಯಾಗಿ ಬಂದಿದ್ರು. ಹೌದು ಸರ್. ಆ ಮುದ್ದೇಬಾಳ ಕ್ಷೇತ್ರದಲ್ಲಿ ಏನಾದರೂ ನಿಮ್ಮ ಸಮಾಜಕ್ಕೆ ಪ್ರಾತಿನಿಧ್ಯ ಸಿಕ್ಕಿತ್ತೋ ಇಲ್ಲ? ಇಲ್ಲ, ಶಾಸಕ ಸ್ಥಾನಕ್ಕೆ ಪ್ರಾತಿನಿಧ್ಯ ಮೊದಲಿಂದ ಬೇಡಿಕೆ ಇಡ್ತೇವೆ. ಟಿಕೆಟ್ ಸಿಕ್ಕಿಲ್ಲ. ಹಿರಿಯ ಶಾಸಕರದಾರ. ಅವ್ರು ಅನ್ನೋದು CS ನಾಡಗೌಡರು ಮುದ್ದೇಬಾಳ ಮತಕ್ಷೇತ್ರದಲ್ಲಿ ಕುರುಬ ಸಮಾಜಕ್ಕೆ ಏನಾದ್ರೂ ಸಹಾಯ ಮಾಡಿದಾರಾ? ಕುರುಬ ಸಮಾಜವನ್ನ ಮುಂಬರುವ ನಿಟ್ಟಿನಲ್ಲಿ ಏನಾದ್ರೂ ಕೆಲಸ ಮಾಡಿದಾರಾ? ಜಿಲ್ಲಾ ಪಂಚಾಯತಿ ಇವರು ಮುದ್ದೇಬಾಳದವ್ರು ಇರೋದ್ರಿಂದ ಮುದ್ದೇಬಾಳ ಹೆಚ್ಚು ಹೇಳ್ತಾರೆ. ಯಾರು ಮಾಡಿದ್ದು ಅಂದ್ರೆ ನಮ್ಮನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿದ್ರು ಯಾರ್ರಿ? ಅಪ್ಪಾಜಿ ನಾಡಗೌಡರು. ಅದನ್ನೇ ಅದರ ನಂತರ ಜಿಲ್ಲಾ ಅಧ್ಯಕ್ಷರ ಕಾರಣೀಭೂತರು ಅಪ್ಪಾಜಿ ನಾಡಗೌಡರು ಮತ್ತು ನಮ್ಮ ಅವತ್ತಿನ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರು ಎಂ ಬಿ ಪಾಟೀಲರಿಗೆ ಒಂದು ಜವಾಬ್ದಾರಿಯನ್ನು ಕೊಟ್ಟರು. ಅವತ್ತಿನ ದಿನದಲ್ಲೇ JDS 3, ಪಕ್ಷೇತರ 1, ಕಾಂಗ್ರೆಸ್ 18 ಈ ಥರ ಒಂದು ಮೆಜಾರಿಟಿ ಇದ್ದಂಥ ಸಮಯದಲ್ಲಿ ಅತ್ಯಂತ ಒಂದು ಶ್ರದ್ಧೆ, ದೃಢ ನಿರ್ಧಾರದಿಂದ ಅವತ್ತು ನಮ್ಮನ್ನು ಜಿಲ್ಲಾ ಪಂಚಾಯತಿ ಅಧ್ಯಕ್ಷರನ್ನಾಗಿ ಮಾಡಲು ಜಿಲ್ಲೆಯ ಕಾಂಗ್ರೆಸ್ ಶಾಸಕರು ಮತ್ತು ಕಾಂಗ್ರೆಸ್ ಪಾರ್ಟಿಯ ಅಧ್ಯಕ್ಷರು ಎಲ್ಲರೂ ಶ್ರಮ ಪಟ್ಟು ಅವತ್ತಿನಿಂದಲೇ ಅಧ್ಯಕ್ಷರು ಮಾಡಿ ಬಂದಿರೋದು ಮೇಟಿಯವರು. ಅದನ್ನು ಹೇಳಿದೆ ನಾನು. ಅಪ್ಪಾಜಿ ನಾಡಗೌಡರು ಶ್ರಮ ಇದೆ ಅಲ್ಲಿ. ಮತ್ತೆ ಅವರು ಅದನ್ನೇ ಕೇಳಿದ್ರು. ಅಷ್ಟಾದ್ರೂ ಅದೇ ಆರೋಪ ನಿಮ್ಮ ಮೇಲೆ ಅದೇ ಆರೋಪ ಮಾಡ್ತಾರೆ ಸರ್. ಇಷ್ಟೆಲ್ಲ ಅವರು ಶ್ರಮ ಪಟ್ಟರು, ನಿಮ್ಗೆ ಅಲ್ಲಿ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಮೇಡಮ್ ಮಾಡಿದ್ರು ಮಿನಿಯವರು. ಆದ್ರೂ ನೀವು ಅಲ್ಲಿ ಜನರಿಗೆ ಅವ್ರ ಜೊತೆಗೆ ಇದ್ದಿದ್ದಿಲ್ಲ. ನೀವು ಹೋಗಿ ಗೋವಾಗ ಹೋಗ್ಬಿಟ್ರಿ, ಆ ಜನರಿಗೆ ನೀವು ಅಪಚಾರ ಮಾಡಿದ್ರಿ ಅನ್ನುವಂತ ಆರೋಪ ನಿಮ್ಮ ಮೇಲೆ ಬರಾಗ್ತೈತಿ. ಏನು ಉತ್ತರ ಕೊಡ್ತೀವಿ? ಹೌದಲ್ಲ, ಯಾರು ಅಲ್ಲೇ ನಾವು ಹೊಟ್ಟಿ ಪಾರಿಯಾಗಿ ದುಡಿಯಕ್ಕೆ ಹೋದವರು. ನಾವು ದುಡಿದು ಐತಿ, ರಾಜಕಾರಣನೂ ಮಾಡೋದೈತಿ. ಒನ್ಲಿ ರಾಜಕೀಯದಿಂದ ಅಂದ್ರೆ ನಾವು ಇಲ್ಲೆಲ್ಲ ಆ ಥರ ರಾಜಕಾರಣ ಮಾಡುವಂಥದ್ದಲ್ಲ. ಎಲ್ಲರೂ ಅಲ್ಲಿ ಗೋವಾ ರಾಜ್ಯದೊಂದು ನಾನು ಜವಾಬ್ದಾರಿಯುತವಾಗಿ ಗೋವಾದಿಂದ ಇಲ್ಲಿ ನಿರಂತರ ನಿಮ್ ಸಮಾಜಕ್ಕೆ ಆಗ್ತಕ್ಕಂತ ಅನ್ಯಾಯ ನಾನು ಬಂದೀನಿ, ನಾನು ಇರ್ತೀನಿ. ಒಂದ್ ನಿಮಿಷ ಕೇಳ್ರಿ. ಇವತ್ತು CS ನಾಡಗೌಡ ಅವರು ಈ ವಿಚಾರ ಎತ್ತಿದಾರ ಅಂತೇಳಿ ಬಂದು ಪತ್ರಿಕಾಗೋಷ್ಠಿ ಮಾಡಿದಿರಿ. ಯಾವ ವಿಚಾರದಲ್ಲಿ ಕುರುಬ ಸಮಾಜಕ್ಕೆ ಅನ್ಯಾಯ ಆಗಿದೆ ಎಂದು ಪತ್ರಿಕಾಗೋಷ್ಠಿ ಮಾಡಿದಿರಿ? ಸಾಕಷ್ಟು ಸಲ ಆಗಿದೆ. ಮುದ್ದೇಬಾಳದಲ್ಲಿ ಆಗಿದೆ. ಹೆಡ್ ಕ್ವಾರ್ಟರ್ ನಲ್ಲಿ ಆಗಿಲ್ಲ. ಹೆಡ್ ಕ್ವಾರ್ಟರ್ ನಲ್ಲಿ ಆಗಿರೋದು ಏನಂತಂದ್ರೆ ಅವರು ನಿಮ್ಮ ಧ್ವನಿಯನ್ನ ಎತ್ತಿದ್ದಾರೆ. ಕುರುಬ ಸಮಾಜಕ್ಕೆ ಆಗಿರ್ತಕ್ಕ ಅನ್ಯಾಯವನ್ನ ಅವರೇ ಎತ್ತಿದ್ದಾರೆ ನಾಡಗೌಡರು ಅಲ್ವಾ? ಅದನ್ನ ನೀವು ಹೆಂಗ್ ಖಂಡನೆ ಮಾಡ್ತೀರಿ? ಅಲ್ಲ, ಅನ್ಯಾಯ ಅಂತ ಅವರು ಎಲ್ಲಿ ಸ್ಪಷ್ಟೀಕರಣವಾಗಿ ಆಗಿದೆ ಅಂತಾನೆ ಹೇಳಿಲ್ಲ. ಸರ್ಕಸ್ ಅಂತ ಹೇಳಿದ್ರು. ಸರ್ಕಸ್ ನಲ್ಲಿ ಸರ್ಕಸ್ ಅಂದ್ರೆ
ಇಷ್ಟು ದೊಡ್ಡ ಸಮುದಾಯಕ್ಕೆ ಅಧಿಕಾರ ಪಡಿಲಿಕ್ಕೋಸ್ಕರ ಸರ್ಕಸ್ ಮಾಡ್ಬೇಕಾ? ಅಲ್ಲ ಸರ್ಕಸ್ ಮಾಡ್ಬೇಕಂತ ಅದೇ ಪ್ರಶ್ನೆ ಕೇಳ್ಬೇಕಲ್ಲ? ಅಲ್ಲ ಸರ್ಕಸ್ ಅಂದ್ರೆ ಏನು, ಎಲ್ಲರೂ ಅವರು ಕೂಡ ಇದಾರಲ್ಲ ಸರ್ಕಸ್ ನಲ್ಲಿ. ನಿಮ್ಮ ಉತ್ತರ ಹೆಂಗಿದೆ? ಹಾ. ಈ ಕಡೆ ಎಂ.ಬಿ. ಪಾಟೀಲ್ ಬಿಡಕ್ ಆಗ್ತಾ ಇಲ್ಲ, ಇಲ್ಲ ಹಿರಿಯ ನಾಯಕರು ಅಲ್ರಿ, ನಾ ಹೇಳ್ತೇವ್ರಿ ನೋಡಿ ಅಲ್ಲ, ನಾವು ಅವ್ರು ದ್ವೇಷ ಮಾಡ್ತಾ ಇಲ್ಲ. ಒಂದ್ ನಿಮಿಷ, ಇಲ್ಲಿ ಏನಾಗಿದೆ, ಋಣಭಾರ ತೀರ್ಸಂತ ಕೆಲ್ಸಕ್ಕಾಗಿ ಬಂದ್ ಕೂತಂಗ ಆಗಿದೆ. ಇಲ್ಲ ಸರ್, ನಾ ಹೇಳ್ತೇವ್ರಿ, ನಾವು ತಮ್ಮ ಹತ್ರ ಒಂದು ವಿನಂತಿ ಮಾಡ್ಕೊಂತೀನಿ, ಅವ್ರನ್ನೂ ಋಣಭಾರ ಇವ್ರನ್ನೂ ಋಣಭಾರ ಪ್ರಶ್ನೆ ಇಲ್ಲ. ಎಲ್ಲರೂ ಶ್ರಮ ವಹಿಸಿ ನಮ್ಮನ್ನ ಅಧ್ಯಕ್ಷ ಸ್ಥಾನದಲ್ಲಿ ಕುಂದ್ರಿಸಿದ್ದಾರೆ ಅನ್ನುವಂಥ ಒಂದು ಮಾತು ಅಲ್ಲಿ ಹೇಳಬೇಕಾಗಿತ್ತು, ಹೇಳ್ತಾ ಇದ್ದೀವಿ. ಅವರು ನಾವು ಶ್ರಮ ಪಟ್ಟೇವು ಅಂತ ಅವ್ರು ಹೇಳ್ಬೋದು, ಇವ್ರು ನಾವು ಶ್ರಮ ಪಟ್ಟೇವೆ ಅಂತ ಇವ್ರು ಹೇಳ್ಬೋದು. ಮಂತ್ರಿ ಸ್ಥಾನದಲ್ಲಿ ಇಬ್ಬರು ಕಾಣಬಹುದಾಗಿತ್ತು, ನಾವು ಖುಷಿಯಿಂದ ನಾವು ನೋಡಬಹುದಾಗಿತ್ತು. ಯಾರ್ಯಾರು ಪೈಪೋಟಿ ಮಾಡ್ತಿದ್ರು ಬಿಜಾಪುರ ಜಿಲ್ಲೆಯಲ್ಲಿ, ನಾವು 2 ಮಂತ್ರಿಗಳನ್ನ ಆಗಬೇಕಂತ ಎಂ.ಬಿ. ಪಾಟೀಲ್ ಸಾಹೇಬರದು ಆಸೆ ಇತ್ತು. ಅದಕ್ಕೆ ಪೂರಕವಾಗಿ ಏನೇನು ಮಾಡ್ಕೋಬೇಕಾಗಿತ್ತು, ಅವರು ಅಪ್ಪಾಜಿ ನಾಡಗೌಡ ಸಾಹೇಬ್ರು ಪ್ರಯತ್ನ ಇನ್ನಷ್ಟು ಮಾಡಬೇಕಾಗಿತ್ತು. ಯಾರಿಗೆ ಹೋಗ್ಬೇಕದು? ಇದು ಯಾವ ಕ್ರೆಡಿಟ್? ಈ ಜಿಲ್ಲೆಯ ಕಾಂಗ್ರೆಸ್ ನೋಡ್ರಿ, ಸ್ಪೆಸಿಫಿಕ್ ನೋಡ್ರಿ, ಇಲ್ಲಿ ಆರ್ಥಿಕವಾಗಿ ಮತ್ತು ಕಣ್ಣು ಸೊನ್ನೆ, ಇವತ್ತಿನ ವಾಕ್ ಚಾತುರ್ಯ, ಕಣ್ಣು ಚಾತುರ್ಯ, ಬಾಯಿ ಚಾತುರ್ಯದಿಂದ ಎಂ.ಬಿ. ಪಾಟೀಲ್ ಸದೃಢ ಅದರ ಅನ್ನುವಂಥದ್ದು ಎಲ್ಲರಿಗೂ ಇಡೀ ಬಿಜಾಪುರ ಜಿಲ್ಲೆಗೆ ಗೊತ್ತು. ಅವರೇ ಪ್ರತಿಯೊಂದು ಒಂದು ಹಿಡಿದ್ರೆ ಅಂದ್ರೆ ಹಠ ಸಾಧನೆ ಮಾಡಲಾರ್ದ ಬಿಡಂಗಿಲ್ಲ ಅನ್ನೋದು ಗೊತ್ತೈತಿ. ಅಂತ ಒಂದು ನಾವು ಅಪ್ಪಾಜಿ ನಾಡಗೌಡರು ಅದನ್ನ ಲಿಫ್ಟ್ ಮಾಡಿಕೊಟ್ರು, ಇವ್ರು ತಂದು ನಮ್ಮನ್ನು ಕುರ್ಚಿ ಮ್ಯಾಗ ಕುಂದ್ರಿಸಿದ್ರಂತೆ ನಾವು ಹೇಳ್ತೇವೆ. ಯಾಕಂದ್ರೆ ಶಿವಾನಂದ ಪಾಟೀಲ್ ಸಾಹೇಬರು ಅವತ್ತ ಒಂದು ತಮ್ಮ ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕ್ಯಾಂಡಿಡೇಟ್ನಲ್ಲಿ ಇಟ್ಕೊಂಡ್ರೆ ಅವತ್ತು ಅವ್ರ ಜೊತೆ ಏನೋ ಮಾತುಕತೆ ಆಗಲಿಲ್ಲ ಅನ್ನುವಂಥ ಒಂದು ಅವ್ರಿಗೆ ನಮ್ಗೆ ಏನು ಹೇಳಿಲ್ಲ ಅಂತ ಅವತ್ತು ಎಸ್ಕಾರ್ಟ್ ತೊಗೊಂಡೋಗಿ ನಮ್ಮ ಬೋಸರಾಜ್ ಸಾಹೇಬ್ರ ಅವತ್ತಿನ ಈ ಉಸ್ತುವಾರಿಯಾಗಿ ಅವ್ರ ಹೇಳಿಕೆಗೆ ನೀವು ಖಂಡನೆ ಮಾಡ್ತಿರೋ ಅಥವಾ ಸಪೋರ್ಟ್ ಮಾಡ್ತಿರೋ? ಅವರು ಖಂಡನೆ ಅನ್ನುವಂಥ ವಿಚಾರ ಹೆಂಗ್ರಿ? ಖಂಡನೆ ಅಂತ ಹೇಳ್ತಾ ಇದ್ದೇವಲ್ಲ, ಕೊಡ್ತಾ ಇದ್ದೇವೆ ನಾವು. ಇನ್ನು ಬರ್ತಕ್ಕಂಥ ನೋಡ್ರಿ, ಇಡೀ ಜಿಲ್ಲಾ ಮುಖಂಡರಿಗೆ ನಾವು ಒಂದು ವಿನಂತಿ ಮಾಡ್ಕೊಂತೀನಿ. ನಮ್ಮ ಸಮಾಜ ಇಲ್ಲಿವರೆಗೂ ದೊಡ್ಡದೈತೆ ಅಂತ ಹೇಳ್ಕೊಂಡು ಬಂದೇವಿ, ಆದ್ರೆ ನಾವು ಸಣ್ಣದಾಗಿದ್ದೇವೆ. ಎಲ್ಲೇ ಜಿಲ್ಲಾ ಉಪಾಧ್ಯಕ್ಷ ಅಧ್ಯಕ್ಷ ಸ್ಥಾನದಾಗ ಇತಿಮಿತಿ ಒಳಗೆ ನಮ್ಮನ್ನು ಬೆಳೆಸಿದಿರಿ. ಇನ್ನು ನಾವು ಶಾಸಕ ಸ್ಥಾನದಲ್ಲಿ ನೀವೆಲ್ಲರೂ ಸೇರಿ ನಮ್ಮ ಮತಗಳನ್ನು ನೀವು ತಗೋರಿ, ನಿಮ್ಮ ಜೊತೆ ಇರ್ತಾವೆ, ನಿಮ್ಮ ಮತಗಳನ್ನು ನಮ್ಗೆ ಹಾಕಿ ಒಬ್ಬರನ್ನ ಶಾಸಕರನ್ನು ಯಾರೇ ಅಲ್ಲಿ ಇರ್ತಕ್ಕಂಥ ಮಾಡ್ರಂತ ಹೇಳ್ತೀವಿ. ನಾನು ಸ್ಪಷ್ಟ ಮಾಡಿದ್ದೀನಿ, ನಾನು ಸ್ಪಷ್ಟಗೊಳಿಸಿದ್ದೀನಿ. ಒಂದು ಪ್ರಶ್ನೆ ಈಗ, ಹೇಳಿ ಸರ್. ಇದೆಲ್ಲ ಸಮಸ್ಯೆ ಚಲೋ ಆಗಿದೆ ಎಲ್ಪ ಅಂದ್ರೆ ಸಚಿವ ಸ್ಥಾನ ಸಿಗದೆ ಇರೋ ಕಾರಣದಿಂದ ನಾಡಗೌಡರ ಆರೋಪ ಏನು, ಎಂ.ಬಿ. ಪಾಟೀಲ್ ನಮಗೆ ಸಚಿವ ಸ್ಥಾನ ತಪ್ಪಿಸಿದ್ರು ಅಂತ ಆರೋಪ ಮಾಡಿದ್ರು. ಎಂ.ಬಿ. ಪಾಟೀಲ್ ಮೀಡಿಯಾ ಮುಂದೆ ಏನು ಹೇಳಿದ್ರು, ಎರಡೂ ಮೀಡಿಯಾ ಮುಂದೆ ಹೇಳಿದ್ರು. ಸಚಿವ ಸ್ಥಾನ ಕೇಳಬೇಕಾಗಿದ್ದು CM ಮತ್ತು ಹೈಕಮಾಂಡ್ ಬಳಿ, ಅಲ್ಲಿ ಕೇಳಬೇಕು ಅಂತ ಒಂದು ಸಿಂಪಲ್ ಆಗಿ ಉತ್ತರ ಕೊಡ್ತಾರೆ ಅಂತ ಹೇಳಿ ಕೇಳ್ತೀನಿ, ಪ್ರಶ್ನೆ ಮುಗಿಸ್ಬಿಡ್ತೀನಿ. ಅದಾದ ನಂತರ ನಾಡಗೌಡರು ಏನು ಮಾಡಿದ್ರು, ಮತ್ತೆ ಹಳೇ ಏನು ಆರೋಪ ಮಾಡಿದ್ರಲ್ಲ ಅದೇ ಆರೋಪ ಮಾಡಿದ್ರು, ನನಗೆ ಸಚಿವ ಸ್ಥಾನ ತಪ್ಪಿಸಿದ್ರು, ಇನ್ನಿತರ ಮುಖಂಡರನ್ನ ತುಳಿದ್ರು, ಬೆಳೆದ್ರು ಅಂತ. ಹಾಗಾದ್ರೆ ಮುದ್ದೆ ಬೇಡದಾಗ ಹಾಲನ್ನೂರು ವಕೀಲರು ಗೊತ್ತು ನಿಮ್ಗೆ, ಕೆಂಚಪ್ಪ ಬೆಳೆದಾರ, ನಿಮ್ಮಪ್ಪ ಹಿಂಗಪ್ಪ ಬಪ್ಪರಿಗೆ ಅಂತವ್ರು ಯಾಕೆ ಹಿಂಗ್ ಸರ್ದಾರ? ಈಗ ಇನ್ನು ಸರಿದಿಲ್ಲ ಅವರು ರಾಜಕೀಯದಿಂದ ಕಾಂಗ್ರೆಸ್ನಾಗ ಅದಾರ ಅವರು, ಅದಾರ ನೀವೇ ಹೇಳಿದ್ರಿ ಈಗ ಕಾಂಗ್ರೆಸ್ ಬೆಳೆದಾರ ಬಿಟ್ಟು ಅಲ್ಲ, ಅವ್ ಬಿಟ್ಟು ನೋಡ್ರಿ, ಎಲ್ಲರೂ ಒಂದ ಕಡೆ ಇರಬೇಕು. ರಾಜಕೀಯ ರಂಗದೊಳಗೆ ಎಲ್ಲ ಒಂದ ಕಡೆ ಇದ್ದು ಬೆಳಿಬೇಕಂತೇನಿಲ್ಲ. ಎಲ್ಲಿ ಅವ್ರಿಗೆ ಅವಕಾಶಗಳು ಸಿಗುತ್ತೋ ಅಲ್ಲಿ ಹೋಗಿ ಬೆಳಿಬಹುದು ಅವರು. ಒಟ್ಟಾರೆ ನಿಮ್ಮ ಸಮುದಾಯಕ್ಕ ನಾಡಗೌಡರಿಂದ ಅನ್ಯಾಯ ಆಗಿದೆಯೋ ಇಲ್ವೋ ಸ್ಪಷ್ಟೀಕರಣ ಕೊಡಿ. ನಮ್ಮ ಆಗಿದ್ರೆ ಆಗಿದೆ, ನಾನು ಹೇಳ್ತೀನಿ ಕೇಳ್ರಿ, ಆಗಿದ್ರೆ ಆಗಿದೆ ಅಂತ ಹೇಳ್ರಿ, ಇಲ್ಲಾದ್ರೆ ಇಲ್ಲ ಅಂತ ಹೇಳ್ರಿ. ಆಟಗಾಡಿ ಮೇಲೆ ದೀಪ ನಾಡಗೌಡರಿಂದ ನಮ್ಮ ಸಮಾಜಕ್ಕೆ ಅನ್ಯಾಯ ಆಗಿಲ್ಲ. ಅನ್ಯಾಯ ಆದ್ರ ಸತ್ಯಕ್ಕೆ ಇನ್ ಬರ್ತಕ್ಕಂಥ ದಿನಮಾನದೊಳಗ ಆಗಿದ್ರೆ ಸಹಿತ ಅಂತ ಅನ್ನೋದು ಹೆಂಗಿದು ಈಗ ಆಯ್ತು ನೋಡ್ರಿ. ಈಗ ಒಂದು ಕ್ಲಿಯರೆನ್ಸ್ ಅಪ್ಪಾಜಿ ನಾಡಗೌಡ್ರಿ ನಾಡಗೌಡರಿಂದ ಅನ್ಯಾಯ ಆಗಿಲ್ಲ, ಅವ್ರು ಹೇಳೋದು ಎಂ.ಬಿ. ಪಾಟೀಲ್ ಅನ್ಯಾಯ ಆಗಿದೆ ಅಂತ ಹೇಳಿ. ಯಾರು? ಅವ್ರು ನಾಡಗೌಡರು ಅವ್ರ ಮಂತ್ರಿ ಸ್ಥಾನದೊಳಗ ಹಾಲು ಮತ್ತು ಸಮಾಜಕ್ಕೆ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಸ್ಥಾನ ಸಂದರ್ಭದೊಳಗೆ ಆಯ್ತು, ಇಡೀ ಜಿಲ್ಲೆದೊಳಗ ಅದು ಉತ್ತರ ಕೊಡ್ರಿ. ಅದು ಅವ್ರ ಮಂತ್ರಿ ಸ್ಥಾನ ಅಲ್ಲಿ ಹೈಕಮಾಂಡ್ ಮಾತಾಡ್ಲಿ. ನಿಮ್ಮ ಸಮಾಜದ ಜಿಲ್ಲಾ ಪಂಚಾಯತಿ ಅಧ್ಯಕ್ಷ ಅದು ಗಳ್ಳಿ ಮನೆಯವರು, ನೀವು ಬೇರೆದವರು ಗೊತ್ತಿಲ್ಲ. ಇದು ಸರ್ಕಸ್ ಆಗ್ತಿರ್ಬೇಕಾದ್ರೆ ಅವ್ರು ಅಡ್ಡ ಹಾಕಿದ್ರು ಅನ್ನೋ ಅರ್ಥದೊಳಗೆ ಅವ್ರು ಹೇಳ್ಯಾರ. ಆಗ್ಯಾರೋ ಇಲ್ಲೋ ಇವೆರಡೇ ಉತ್ತರ. ಯಾರೋ ಇದಕ್ಕೆ ಅಡ್ಡ ಆಗಿಲ್ಲ.
ಅಲ್ಲ ಅವಾಗಲೇ ಹೇಳಿವಲ್ಲ ಸರ್ ನಾನು ಸರ್ ಸ್ಪಷ್ಟವಾಗಿ ಹೇಳಿದ್ದೀನಿ. ಇನ್ನೇನು ಹೇಳ್ಬೇಕು ಹೇಳ್ರಿ ಇನ್ನೊಂದ್ಸಲ. ಐ ರಿಪೀಟ್ ಒನ್ಸ್ ಅಗೇನ್, ಇನ್ನೊಂದ್ಸಲ ಹೇಳಿದ್ದೀನಿ ಹೇಳಿ. ನಾನು ಅದನ್ನೇ ಸ್ಪಷ್ಟ ಆಗಲೇ ಹೇಳಿದ್ದೀನಲ್ರಿ. ನಿಮ್ಮ ಮಂತ್ರಿ ಸ್ಥಾನ ಸಂಬಂಧಪಟ್ಟಂಥ ವಿಷಯ ಚರ್ಚೆ ಮಾಡಬೇಕಾದ್ರೆ ಈ ಕುರುಬ ಸಮಾಜ ಉದಾಹರಣೆ ಕೊಡ್ತಾ ಇದ್ದೀರಿ, ಇದು ಸರಿಯಲ್ಲ. ಅದು ಯಾವುದೇ ಸರ್ಕಸ್ ಮಾಡೋದೇ ಅದರ ಅರ್ಥ. ಅವ್ರು ಹೇಳೋ ಅರ್ಥ ಏನು, ಯಾರನ್ನೋ ಅಧ್ಯಕ್ಷ ಸ್ಥಾನ ಕೂಡಿಸೋ ಮುಂದೆ ಇವರು ತಪ್ಪಿಸ್ಲಿಕ್ಕೆ ನೋಡಿದ್ರು ಅನ್ನೋ ಅರ್ಥ ಆಗ್ತೈತಿ. ಅದು ಶುದ್ಧ ಸುಳ್ಳು ಅಂತ ಸ್ಪಷ್ಟ ಮಾಡಿಸಿದ್ದೀನಿ ನಾನು. ಅವರು ತನು ಮನ ಧನದಿಂದ ಎಲ್ಲ ಪ್ರಯತ್ನ ಮಾಡಿ ಎಲ್ಲರಿಗೂ ಅವಕಾಶ ಕೊಡಿಸಿದ್ದಾರೆ ಅಂತ ಕ್ಲಿಯರ್ ಮಾಡಿದ್ದೀನಿ. ಇದಕ್ಕಿಂತ ಹೆಚ್ಚಿದ್ದೇನೆ. ಈಗ ನಿಜವಾದ ಅನ್ಯಾಯ ಆಗಿದ್ದು ಸಚಿವ ಸಂಪುಟ ವಿಸ್ತರಣೆ ಒಳಗ ಹಾಲು ಮತ ಸಮುದಾಯಕ್ಕೆ ಉತ್ತರ ಕರ್ನಾಟಕದಿಂದ ಮತ್ತೆ ಕೊಪ್ಪಳ ಒಳಗ ನಮ್ಮ ಸಚಿವ ಸ್ಥಾನ ಕೊಡುವಂತ ಕುರುಬ ಸಮುದಾಯದಿಂದ ಒತ್ತಾಯ ಅದ. ನೀವು ಅದಕ್ಕೆ ನೀವು ಅಭಿಪ್ರಾಯ ಅಲ್ಲ ಅದು ಜಿಲ್ಲೆ ಹೊರತುಪಡಿಸಿ ಹೇಳೋದಾದ್ರೆ ರಾಜ್ಯ ಮಟ್ಟದಲ್ಲಿ ಅದು ಸಿಗಲೇಬೇಕು. ಅದು ಕಲ್ಯಾಣ ಕರ್ನಾಟಕದಾಗ ಕೊಟ್ಟಿಲ್ಲ, ಅದ್ರ ಬಗ್ಗೆ ದನಿ ಎತ್ತಿ. ಅಲ್ಲ ಎತ್ತಿದೇವ್ರಿ ಸರ್, ಎತ್ತಿದೇವಿ. ಅಲ್ಲ ಸರ್ ಸ್ವತಃ ಶಿವಣ್ಣವ್ರಿಗೆ ಕೊಡ್ಬೇಕಂತೇಳಿ ಅಲ್ಲ ಇಲ್ಲಿ ಕೊಪ್ಪಳದ ಮೇಲೆ ಹಿಟ್ನಾಳ್ ಅವ್ರ ಪರವಾಗಿ ಹೋಗಿದ್ದೀವಿ. ಸ್ವತಃ ಮುಖ್ಯಮಂತ್ರಿ ಭೇಟಿಯಾಗಿದ್ದೀವಿ, ಸಿದ್ದರಾಮಯ್ಯ ಅವ್ರಿಗೆ ಭೇಟಿಯಾಗಿದ್ದೀವಿ, ಬೇಡಿಕೆ ಇಟ್ಟಿದ್ದೀವಿ. ಇಲ್ಲ ಒಂದು ಕ್ಲಿಯರ್ ಆಗಿ ಹೇಳಿ ಸರ್. ಖಂಡನೆ ಮಾಡ್ತಿರೋ ಅಥವಾ ಒಪ್ಕೋತಿರೋ? ಇಲ್ಲಿ ಖಂಡನೆ ಮಾಡುವ ಪ್ರಶ್ನೆ ಬರೋದಿಲ್ಲ. ಅವ್ರ ಹೇಳಿಕೆಗೆ ನಾನು ಆಲ್ರೆಡಿ ಸ್ಪಷ್ಟೀಕರಣ ಕೊಡಿಸಿದ್ದೀನಿ. ಈ ಜಿಲ್ಲಾ ಪಂಚಾಯತ್ನಲ್ಲಿ ಅಧ್ಯಕ್ಷ ಸ್ಥಾನಕ್ಕೆ ಹಾಲು ಮತದವ್ರನ್ನ ಕೂಡಿಸೋ ಮುಂದೆ ಬಹಳ ದೊಡ್ಡ ಸರ್ಕಸ್ ಆಯಿತು ಅನ್ನೋ ಶಬ್ದ ಅವ್ರು ಹೇಳಿದ್ದಾರೆ ನಾಡಗೌಡ ಸಾಹೇಬರು. ಇಲ್ಲ ಅದೇ ಸರ್ಕಸ್ ಅಂದ್ರೆ ಅದರ ಅರ್ಥ ಅವರು ಅಲ್ಲಿ ಆವೇಶದಲ್ಲಿ ಹೇಳ್ತಾ ಇದ್ದಾರೆ. ಅದು ಅವ್ರ ಮೇಲೆ ಎಂ ಬಿ ಪಾಲ್ ಸಾಹೇಬ್ ಮೇಲೆ ಅದೇ ಆ ಅರ್ಥದಲ್ಲಿ ಹೇಳಿದ್ದಾರೆ. ನಾನು 2 ಸಲ ಕೊಟ್ಟಿದ್ದೀನಿ, ಇನ್ನೂ ಒಂದ್ಸಲ ಕೊಡ್ಲಾ ಕ್ಲಿಯರ್ ಆಗಿ? ಈಗ ಅವ್ರು ಆರೋಪ ಮಾಡಿದ್ರು. ಹೌದು ಸರ್. ಈಗ ನೀವೇನಂತೀರಿ, ನಾಡಗೌಡರು ನ್ಯಾಯ ಮಾಡಿಲ್ಲ ಅಂತ ಹೇಳಿದ್ರಿ. ಹಾಗಾದ್ರೆ ಎಂ ಬಿ ಪಾಟೀಲ್ ಮಾಡಿದಾರ ನಿಮ್ಮ ಸಮಾಜ? ಇಲ್ಲ ಅದು ಇಲ್ಲ. ನೀವು ಅದನ್ನ ಪ್ರಶ್ನೆ ಆ ಥರ ನಾ ಹೇಳಿಲ್ಲ, ನೀವು ಅದನ್ನ ಕೇಳ್ತಾ ಇದ್ದೀರಿ. ಇಲ್ಲ ನಿಮ್ಮ ಪ್ರಶ್ನೆ ಏನು ಕೇಳ್ತಾ ಇದ್ದೀರಿ ಅದ್ರ ಆ ಥರ ನಾ ಹೇಳೇ ಇಲ್ಲ ಅದನ್ನ. ಸರ್, ಈಗ ಸಚಿವ ಸ್ಥಾನ ಬೇಕು ಅಂತ ಹೇಳಿ ನಾಡಗೌಡರು ಸಾಕಷ್ಟು ಪ್ರಯತ್ನ ಮಾಡಿದ್ರು, ಆಗಿಲ್ಲ. ಈಗ ಅವರು ಅದಕ್ಕೆ ತಪ್ಪಲ ಕಾರಣ ಎಂ ಬಿ ಪಾಟೀಲ್ ಅಂತ ಹೇಳಿದ್ರು. ಈ ಸಿದ್ದರಾಮಯ್ಯನವರು ಮೊದಲನೇ ಅವಧಿ ಒಳಗ ನಮಗೆ ಸಚಿವ ಸ್ಥಾನ ಬೇಡ, ಓಡಾಡೋದಾಗಂಗಿಲ್ಲ, ನಿಗಮ ಮಂಡಳಿ ಕೊಡ್ರಿ ಅಂತ ಅವರೇ ಹೇಳಿದ್ರಲ್ಲ ಸರ್. ಆಂತರಿಕವಾಗಿ ಚರ್ಚೆ ಆಗಿದೆ, ನಮಗೆ ಗೊತ್ತಿಲ್ಲ ಸರ್. ಈ 2ನೇ ಅವಧಿಗೆ ಸಚಿವ ಸ್ಥಾನ ಈಗ ನಾಡಗೌಡ ನಮ್ಮ ಜಿಲ್ಲೆಗೆ ಆ ಸಚಿವ ಸ್ಥಾನ ಸಿಗಬೇಕಾಗಿತ್ತು ಅನ್ನೋದು ಎಲ್ಲರೂ ಆಸೆ. ನಿಮ್ಮದು ಆಸೆ, ನಮ್ಮದು ಇದೆ, ಅದ್ರಲ್ಲಿ 2 ಮಾತೇ ಇಲ್ಲ. ಆಮೇಲೆ ಇಂಡಿ ಯಶವಂತರಾವ್ ಗೌಡ್ ಕೂಡ ಅಲ್ಲಿ ಇಂಡಿಗೆ ಇನ್ನೂ ತನಕನೇ ಆಗಿರ್ಲಿಲ್ಲ ಸಚಿವರು. ಲೋಗೋ ಐತೆ ಆ ಕಡೆ ಇರುತ್ತೆ, ಆಡಿಯೋ ಕೇಳಿಸ್ಬೇಕು. ಇವತ್ತಿನ ದಿನ ನಾವು ಇಲ್ಲಿ ಪತ್ರಿಕಾ ಮಾಧ್ಯಮಗೋಷ್ಠಿ ಮಾಡಕ್ಕೆ ಒಂದು ವಿಷಯ ಅಂತಂದ್ರೆ ಮುದ್ದೇಬೇಳೆ ಶಾಸಕರಾದ ನಾಡಗೌಡ ಸರ್ ಸಲುವಾಗಿ ಅವರು ತಮ್ಮ ಸಚಿವ ಸ್ಥಾನ ಸಿಗದೇ ಇರೋದಕ್ಕೆ ಒಂದಿಷ್ಟು ಅವ್ರ ಅಭಿಪ್ರಾಯಗಳನ್ನು ಹೇಳುವಾಗ ಹಾಲು ಮತ ಸಮಾಜದ ಅಧ್ಯಕ್ಷ ಮಾಡುವಾಗ ಸರ್ಕಸ್ ಮಾಡ್ಬೇಕಾಯ್ತು ನಾವು ಅಂತ ಹೇಳಿದ್ರು ಸರ್. ಈಗ ಎಂ ಬಿ ಪಾಟೀಲ್ ಮತಕ್ಷೇತ್ರ ಬಬಲೇಶ್ವರ ಒಂದೇ. ಈಗ ಬಬಲೇಶ್ವರ, ಬಾಗೇವಾಡಿ, ಮುದ್ದೇಬೇಳ, ಇಂಡಿ, ಸಿಂದಗಿ ಎಲ್ಲಿ ನಮ್ಮ ಸಮಾಜದವ್ರು ಇದ್ದೀವಿ ಎಲ್ಲರಿಗೂ ಒಂದು ಅವಕಾಶ ಸಿಕ್ಕಿದೆ. ಸಾಲಿಯವ್ರಿಗೇನು, ಮಲ್ಲಣ್ಣ ಸಾಲಿಯವ್ರಿಗೇನು ಉಪಾಧ್ಯಕ್ಷ ಸಿಕ್ಕಿದೆ. ಮತ್ತು ಇವರು ಕೆಂಚಪ್ಪನ ಬಿರಾದಾರ್ ಅವ್ರಿಗೇನು ಉಪಾಧ್ಯಕ್ಷ ಸ್ಥಾನ ಸಿಕ್ಕಿದೆ. ಬಬಲೇಶ್ವರ ತಿಕೋಟದಿಂದ ತಮ್ಮಣ್ಣ ಹಂಗರಿಗೆ ಒಂದು ಅವಕಾಶ ಸಿಕ್ಕಿದೆ. ಮತ್ತು ಬಬಲೇಶ್ವರ ಮತಕ್ಷೇತ್ರ ಮುಂಚೆ ನಮ್ಮದು ಬಾಗೇವಾಡಿ ಮತಕ್ಷೇತ್ರಕ್ಕಿತ್ತು. ನಮ್ಮದೆಲ್ಲ ಹಳ್ಳಿಗಳು ಕಾನ್ಸೆನ್ಸ್ ಏನು ಬರ್ತಿತ್ತು, ಬಾಗೇವಾಡಿ ಮತಕ್ಷೇತ್ರದಾಗ ಶಿವಾನಂದ ಪಾಟೀಲ್ ಅವ್ರ ಕಾನ್ಸೆನ್ಸ್ ಏನು ಬರ್ತಿದ್ವು ನಮ್ಮ ಹಳ್ಳಿಗಳು. ಆವಾಗ ಅವರು ಕೂಡ ಶಿವಾನಂದ ಪಾಟೀಲ್ ಸರು, ಎಂ ಬಿ ಪಾಟೀಲ್ ಸರ್ ಕೂಡ ನಮಗೆ ಬಿ ಫಾರ್ಮ್ ಕೊಟ್ಟು ನಮ್ಮನ್ನು ಅಧ್ಯಕ್ಷ ಮಾಡಿದ್ರು, ನಿಗಮ ಮಂಡಳಿ ಅಧ್ಯಕ್ಷನೂ ಮಾಡಿದರು. ಎಲ್ಲ ಥರದಲ್ಲಿನೂ ನಮ್ಮ ಸಮಾಜಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದಾರೆ. ಆದರೆ ಇದನ್ನು ಒಂದೇನೇ ಎಂ ಬಿ ಪಾಟೀಲ್ ಸರ್ ಮೇಲೆ ಬ್ಲೇಮ್ ಮಾಡೋದು ಸರಿಯಲ್ಲ ಅನ್ನೋ ಮಾತಿ ನಾವು ಇವತ್ತು ಪ್ರಶ್ನಿಸ್ತೀವಿ. ಸರಿ ಅಂದರೆ ಸಮಾಜದ ಎತ್ತಿ ಅವಕಾಶ ಕೂಡ ನಾವು ಸರ್ಕಸ್ ಮಾಡಿದ್ದೀವಿ ಅಂದಾಗ ಎಲ್ಲ ಮತಕ್ಷೇತ್ರದ MLAಗಳು ಸಹಕಾರ ಬೇಕು. ಎಲ್ಲರೂ ಕೂಡ ಚರ್ಚೆ ಮಾಡೇನೆ ಅದನ್ನು ಎಂ ಬಿ ಪಾಟೀಲ್ ಸರು, ನಾವು ಇದ್ದಾಗ ಮುಖ್ಯಮಂತ್ರಿ ಧರ್ಮಸಿಂಗ್ ಸರ್ ಇದ್ರು, ಖರ್ಗೆ ಅವರೆಲ್ಲ ಬೆಂಬಲ ತಗೊಂಡೇ ಮಾಡಿದ್ದು. ಹಾಲು ಮತ ಸಮಾಜಕ್ಕೆ ಅವಕಾಶ ಕೊಟ್ಟವ್ರೆ ಎಂ ಬಿ ಪಾಟೀಲ್ ಸರು, ಶಿವಾನಂದ ಪಾಟೀಲ್ ಸರು. ನಮ್ಮ ಮತಕ್ಷೇತ್ರದಲ್ಲಿ ಬರುವಂಥ ನಮ್ಮ MLA ಆಗಿರೋರು ಶಿವಾನಂದ ಪಾಟೀಲ್ ಅವರು ಇದ್ರು. ಇವಾಗ ಎಂ ಬಿ ಪಾಟೀಲ್ ಸರು ತಿಕೋಟದಿದ್ರು. ಅವರೆಲ್ಲ ಸಹಕಾರ ಮಾತಾಡ್ಕೊಂಡೇ ಇವತ್ತು ಕೋರು ಸಮಾಜಕ್ಕೆ ಅವಕಾಶ ಕೊಟ್ಟಿದ್ದು.
ಕುರುಬರಿಗೆ ವಂಚಿತ ಆಗೈತಿ ಅನ್ನೋ ಸುಳ್ಳು ಮಾತದ. ಅವ್ರು ಸರ್ ಯಾವ ಉದ್ದೇಶ ಇಟ್ಕೊಂಡು ಹೇಳಿದಾರೆ ಅವ್ರಿಗೆ ಕೇಳ್ಬೇಕು ಅದನ್ನ. ನಾಡಗೌಡ ಸರ್ ಪ್ರಶ್ನೆಗೆ ನೀವು ಆನ್ಸರ್ ಕೇಳ್ರಿ, ಅವ್ರಿಗೆ ಕ್ವಶನ್ ಕೇಳ್ರಿ. ನಮಗೆ ಅವ್ರ ಬಗ್ಗೆ ಕೇಳಿದ್ರೆ ನಾವೇನು ಹೇಳ್ದು, ನಮಗೆ ಅವಕಾಶ ಕೊಟ್ಟಾರ ಅದನ್ನ ನಾವು ಅಲ್ಲ ಅವ್ರು ಹೇಳಿದ ತಪ್ಪು ಅಂತ ಹೇಳ್ತೀವಿ ಅಷ್ಟೇ. ಹಾಂ, ಯಾಕೆ ಕುರುಬ ಸಮಾಜಕ್ಕೆ ಅವರು ಅನ್ಯಾಯ ಆಗಿದ್ದೆ ಅನ್ನೋದು ತಪ್ಪು, ಅದು ಒಂದೇ ವಿಷಯ ನಮ್ದು, ಮತ್ತೊಂದು ಯಾವುದಿಲ್ಲ. ಈಗ ಅವ್ರ ಮಂತ್ರಿ ಸಲುವಾಗಿ ಅವ್ರು ಹೋರಾಡ್ತಾರ, ಅದು ಹೈಕಮಾಂಡ್ನಾಗ ಬಿಟ್ಟಿದ್ದದು. ನಮ್ಮನ್ನ ಕೇಳಿದ್ರೆ ನಾವೇನು ಜಿಲ್ಲಾ ಪಂಚಾಯತಿ ಸ್ಥಾನ ಒಳಗೆ ಕುತ್ಕೊಂಡು ಏನು ಹೇಳಬೇಕು ಅಷ್ಟೇ ನಮ್ದು. ನಾಡಗೌಡ ಸರು ಹಾಲ್ಮತ್ ಸಮಾಜಕ್ಕೆ ಅನ್ಯಾಯ ಆಯಿತು ಅನ್ನೋದು ಪ್ರಶ್ನೆಗೆ ನಾವು ಇವತ್ತು ಆನ್ಸರ್ ಮಾಡಿದ್ದೀವಿ ಅಷ್ಟೇ, ಅದನ್ನ ಬಿಟ್ಟರೆ ಮತ್ತೊಂದೇನಿಲ್ಲ. ಈಗ ಒಂದು ಪ್ರಶ್ನೆ ಬರುತ್ತೆ, ನೀವು ಕಾಂಗ್ರೆಸ್ ಪಾರ್ಟಿಯಲ್ಲೇ ಇರೋರು, ಅಧಿಕಾರ ಅನುಭವಿಸಿದವರೇ ಇರೋರು, ಈಗ ಅವರು ಕಾಂಗ್ರೆಸ್ ಪಾರ್ಟಿಯವರು, ಇದು ಪಕ್ಷದೊಳಗೆ ನೀವು ಚರ್ಚೆ ಮಾಡಿ ಬಗೆಹರಿಸಬಹುದಾಗಿತ್ತು. ಈಗ ನೀವು ಒಂದು ಸಮಾಜದ ಪ್ರತಿನಿಧಿಗಳ ತರ ಬಂದಿದ್ರಿ, ಮುಂದೆ ಪಕ್ಷನೂ ಇದೆ ನಿಮ್ಮ ಜೊತೆಗೆ, ನೀವು ಪಕ್ಷದಲ್ಲೇ ಬಗೆಹರಿಸ್ಕೋಬೋದಾಯ್ತಲ್ಲ. ಯಾಕೆ ಇದನ್ನ ಬಹಿರಂಗವಾಗಿ ನೀವು ಚರ್ಚೆಗೆ ಬಂದ್ರಿ, ಅವ್ರೇನೋ ಮಾಡಿದ್ರು ಚರ್ಚೆನ ನೀವು ಬಂದ್ರಿ, ಮುಂದೆ ಇದು ನಿಮ್ಮಿಂದ ಏನೋ ನೀವೊಂದು ಆಲ್ರೆಡಿ ಅವಕಾಶ ಪಡೆದಿದೆ ಎಲ್ಲರೂ, ನಿಮ್ಮ ಸಮಾಜಕ್ಕೆ ಮುಂದೆ ಅಲ್ಲ ಆ MLA ಇಂದ ಮುಂದೆ ಅವಕಾಶಗಳು ತಪ್ಪಂತ ಸಾಧ್ಯತೆ ಇರುತ್ತೆ, ಅಥವಾ ಇದೇ ಅವರಿಗೆ ಮುಂದೆ ಬೇರೆ ಒಂದು ಆಯುಧ ಆಗ್ಬೋದು, ನಿಮ್ಮ ಸಮಾಜಕ್ಕೆ ಅದು ಹಿನ್ನಡೆ ಆಗ್ಬೋದು ಮುಂದೆ ಕ್ಷೇತ್ರದಲ್ಲಿ. ಅವರ ಹೇಳಿಕೆಯಿಂದ ಜಿಲ್ಲೆಯ ಜನರಿಗೆ ಆಗಲಿ ಬೇರೆ ಕಡೆ ಆಗಲಿ ತಪ್ಪು ಸಂದೇಶ ಹೋಗಬಾರ್ದು ಅನ್ನೋ ಕಾರಣಕ್ಕಾಗಿ ಬಹಿರಂಗ ಹೇಳಬೇಕಾಯ್ತು. ಅವ್ರು ಹೇಳಿದ ಮೇಲೆ ನಾವು ಸುಮ್ಮನೆ ಕೂತ್ಬಿಟ್ಟಿದ್ರೆ ಅದೇ ಸರಿ ಅನ್ನೋಂಥ ಸಂದೇಶ ಹೋಗ್ತದೆ. ಅದಕ್ಕಾಗಿ ಅವರು ಬಹಿರಂಗವಾಗಿ ಹೇಳೋದ್ರಿಂದ ಇದು ಹೇಳಬೇಕಂತ ಅನಿವಾರ್ಯ ಪರಿಸ್ಥಿತಿ ಬಂತು. ಸಮಾಜ ಅಂದಿದ್ದಕ್ಕೆ ನಮಗಿದೆಲ್ಲ ಅವಕಾಶ ಸಿಕ್ಕಿದೆ ಅನ್ನೋ ಒಂದು ಉತ್ತರ. ಈಗ ಅಷ್ಟಕ್ಕೂ ಅವ್ರು ಎಲ್ಲರೂ MB ಪಾಟೀಲ್ ಸರ್ ಇಂದ ಅನ್ಯಾಯ ಆಯ್ತು ಅಂತ ಒಂದು ಮಾತು ಬಂತಲ್ಲ. ಈಗ MB ಪಾಟೀಲ್ ಅವರು ಹೇಳಿದ್ರು, CS ನಾಡಗೌಡ ಹೇಳಿದ್ರ ಪ್ರಕಾರ, ನಿಮ್ಮದು ಅವ್ರು ಹೇಳಿದ್ರು ನೀವು ಇದ್ರ ಪ್ರಕಾರ MB ಪಾಟೀಲ್ರಿಂದ ಕುರುಬ ಸಮುದಾಯಕ್ಕೆ ಅನ್ಯಾಯ ಆಗಿದೆ ಅನ್ನೋ ದೃಷ್ಟಿಕೋನದಲ್ಲಿ ಹೇಳಿದ್ದಾರೆ ಅಂತಾರೆ, ಹೌದು ಅಲ್ವಾ? ಹೇಳಿದಾರಲ್ವ? ಹಾಗಾದ್ರೆ ಕುರುಬ ಸಮುದಾಯಕ್ಕೆ ಏನ್ ಹೆಲ್ಪ್ ಮಾಡಿದ್ದಾರೆ ಅದನ್ನಾದ್ರೂ ಹೇಳಿ. ಯಾರು ಏನ್ ಹೇಳಿದ್ರು ಈಗ ಅವ್ರಿಗೆ ಇನ್ನು ಏನ್ ಹೇಳಿದ್ರು ಅವ್ರು ಅದನ್ನೇ ಸರ್. ಈಗ ಅಲ್ಲ ಇನ್ನು ಅದೇ ಭವಿಷ್ಯದಲ್ಲಿ ಇಲ್ಲ, ಆಗಿಲ್ಲ, ಅನ್ಯಾಯ ಆಗಿಲ್ಲ, ಅವರು ಸಹಾಯ ಆಗಿದೆ. ಇನ್ನೂ ಭಾಳಷ್ಟು ಅದೇ ಆಗ್ಲೂ ರಿಪೀಟ್ ಮಾಡಬೇಕಾಗ್ತದೆ. ಅದನ್ನೇ ಇನ್ನೂವರೆಗೆ ಯಾರೂ ಶಾಸಕರಾಗಿಲ್ಲ, ನಿಗಮ ಮಂಡಳಿಗಳಿಗೆ ಅವಕಾಶ ಸಿಕ್ಕಿಲ್ಲ, ಅದೆಲ್ಲ ಬೇಡಿಕೆ ಇದೆ. ದಯವಿಟ್ಟು ಅದು ಅವ್ರು ಮಾಡಬೇಕು ಅಂತ ವಿನಂತಿ. ಮುಂದಿನ ಸಲ MB ಪಾಟೀಲ್ ಏನಾದ್ರು ಕುರುಬ ಸಮುದಾಯಕ್ಕೆ ಟಿಕೆಟ್ ಕೊಡಿಸಿ ಶಾಸಕರು ಮಾಡ್ತಾರೋ ಆತ್ಮವಿಶ್ವಾಸ ವಿಶ್ವಾಸ ಇದೆ, ಸಂಪೂರ್ಣ ಎಲ್ಲರೂ ಸೇರಿ ಅದು ಸಂಪೂರ್ಣ ಇದೆ, ಸಂಪೂರ್ಣ ಇದೆ ಸರ್, ಇದೆ. ಒಂದು ಮತಕ್ಷೇತ್ರ ಮುದ್ದೆವಾಡಿಂದ ಕೊಡಿಸಬೇಕು ಅಥವಾ ದೇವರಿಪುರದಿಂದ ಕೊಡಿಸಬೇಕು ಅನ್ನೋ ಎಸ್ಪೆಷಲ್ ಅಥವಾ ಸಮುದಾಯ ಸರ್ ಒಂದ್ ನಿಮಿಷ. ನಮ್ಮ ಸಮಾಜದವ್ರೆಲ್ಲರೂ ನಾವೊಂದು ಮೀಟಿಂಗ್ ಮಾಡ್ಕೊಂಡು ಯಾರಿಗೆ ಯಾವ ಕ್ಷೇತ್ರದಿಂದ ಕೊಡಿಸ್ಬೇಕು ಅದು ಚರ್ಚೆ ಮಾಡಿ ಮುಂದೊಂದಿನ ಯಾರಿಗಾರೆ ಕೊಡ್ಲಿ, ಯಾರಿಗಾರೆ ಕೊಡ್ಲಿ. ನಮ್ಮ ಸಮಾಜದವ್ರೆಲ್ಲ ಒಕ್ಕಟ್ಟಾಗಿ ಒಂದ್ ಕಡೆ ಎಲ್ಲಿ ಅವಕಾಶ ಇದೆ ಅಲ್ಲಿ ಕೊಡ್ಲಿ. ಎಲ್ಲರೂ ಕಡೆ ಅರ್ಹರಿದ್ದಾರೆ. ನಾವು ಪ್ರಯತ್ನ ಮಾಡ್ಬೇಕು, ಅಲ್ಲ ಈಗ ಪ್ರೆಸೆಂಟ್ ನಾವು ಮುಂದೆ ಇರ್ಬೇಕು. ಅವರು ಆಶೀರ್ವಾದ ಅವ್ರದ್ದು ಇದು ಥ್ಯಾಂಕ್ ಯು. ಇನ್ನಷ್ಟು ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.